ನಮಸ್ಕಾರ. ಸುತ್ತ ಜಗತ್ತಿನ ಪ್ರಸ್ತುತ ವಿಚಾರಗಳ ಪ್ರಖರ ವಿಶ್ಲೇಷಣೆ, ಸಮಸ್ಯೆ, ಸಂಕಷ್ಟ, ಸುದ್ದಿ ಸದ್ದುಗಳಿಗೆ ನಮ್ಮ ಸಂವೇದನೆ, ವಿವಾದ, ಪ್ರಮಾದ, ವಾಗ್ವಾದಗಳ ಸಭ್ಯ ಸಂವಾದ ಇದು ಪ್ರಚಲಿತ. ನಾನು ನಿಶ್ಚಿತ. ವರ್ಷದ ಕೊನೆಯ ದಿನದಲ್ಲಿರುವಂತಹದ್ದು ವರ್ಷಾಚರಣೆಯನ್ನ ಸಂಭ್ರಮಾಚರಣೆಯಿಂದ ಬರಮಾಡ್ಕೊಳ್ಳೋದಕ್ಕೆ ಸಿದ್ಧತೆಗಳು ಒಂದ್ ಕಡೆ ನಡೀತಾ ಇದೆ. ಈಗಾಗಲೇ 2024 ಮುಗಿಯಿತು. 2025ಕ್ಕೆ ಪದಾರ್ಪಣೆ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿಗಳು ನಡೀತಾ ಇರುವಂತಹದ್ದು. ಅದರಲ್ಲೂ ಹೇಳಿ ಕೇಳಿ ಮಾಲ್ಸ್ಗಳು ಸೇರಿದಂತೆ MG ರಸ್ತೆ, ಬ್ರಿಗೇಡ್ ರೋಡ್, ಹೀಗೆ ಹಲವಾರು ಕಡೆಗಳಲ್ಲಿ ಪಬ್, ಬಾರ್, ರೆಸ್ಟೋರೆಂಟ್ಸ್ಗಳಲ್ಲಿ ಸಾಕಷ್ಟು ಕಂಪ್ಲೀಟ್ ಬ್ಯುಸಿ ಶೆಡ್ಯೂಲ್ಸ್ಗಳು ಈಗ. ಅದರಲ್ಲೂ ರಾತ್ರಿ ಹಗಲು ಅನ್ನುವಂಥದ್ದು ಯಾವಾಗ ಎಲ್ಲಿ ಹೇಗಿರುತ್ತೆ ಅನ್ನುವಂಥದ್ದನ್ನ ಕೂಡ ನಾವು ಹೇಳೋದಕ್ಕೆ ನೋಡೋದಕ್ಕೂ ಕೂಡ ಒಂದ್ ಕಡೆ ಖುಷಿ. ಎಲ್ಲೆಲ್ಲಿಂದನೂ ದೂರದ ಊರುಗಳಿಂದಲೂ ಕೂಡ ಬಂದು ಎಲ್ಲ ಒಂದ್ ಕಡೆ ಬ್ರಿಗೇಡ್ ರೋಡ್ ಅಲ್ಲಿ ಆಚರಣೆ ಮಾಡುವಂತಹ ನ್ಯೂ ಇಯರ್ ಏನಿದೆ, ಈ ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಹೇಳಿ ಸಾಕಷ್ಟು ಜನ ಅಲ್ಲಿ ರಾತ್ರಿ ಹೊತ್ತು ನ್ಯೂ ಇಯರ್ ಆಚರಣೆ ಮಾಡೋದಕ್ಕೆ ಅಂತಾನೆ ಹೇಳಿ ವೇಟ್ ಮಾಡಿ ಅಲ್ಲಿ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಈಗಾಗಲೇ ಏನು ಹೊಸ ವರ್ಷಾಚರಣೆಗೆ ಒಂದ್ ಕಡೆ ಹೊಸ ವರ್ಷಾಚರಣೆಯನ್ನ ಮಾಡೋದು ಬೇಡ ಅನ್ನುವಂತಹ ಬಡಿದಾಟ ಒಂದೆಡೆ ಆರಂಭ ಆಗಿದೆ. ಮತ್ತೊಂದು ಕಡೆ ಈ ವರ್ಷವೂ ಸಹ ಹೊಸ ವರ್ಷಾಚರಣೆಗೆ ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಪೊಲೀಸರು ಬಿಗಿ ಬಂದೋಬಸ್ತನ್ನ ಮಾಡ್ಕೊಂಡಿದ್ದಾರೆ. ಯಾವ್ಯಾವ ರಸ್ತೆಯಲ್ಲಿ ಪಾರ್ಕಿಂಗ್ ಅನ್ನ ಮಾಡಬೇಕು, ಎಲ್ಲೆಲ್ಲಿ ಪಾರ್ಕಿಂಗ್ ಅನ್ನ ಮಾಡಬೇಕು, ಜೊತೆಗೆ ಎಷ್ಟು ಸಮಯಗಳ ಕಾಲ ಅಂತ ಹೇಳಿ, ಇಂತಿಷ್ಟು ಸಮಯ ಅಂತ ಹೇಳಿ ಸಹ ನಿಗದಿಯನ್ನ ಮಾಡೋದ್ರ ಜೊತೆಗೆ ಅಹಿತಕರ ಘಟನೆಗಳು ನಡೆಯದಂತೆಯೂ ಕೂಡ ಹೆಚ್ಚಿನ ನಿಗಾವನ್ನ ವಹಿಸೋದಕ್ಕೂ ಸಹ ಮುಂದಾಗಿರುವಂತಹದ್ದು. ಎಷ್ಟೇ ನಿಗಾವನ್ನ ವಹಿಸಿದ್ರೂ ಕೂಡ ಕೆಲವೊಂದಿಷ್ಟು ಬಾರಿ ಅಹಿತಕರ ಘಟನೆಗಳು ನಡೆಯುತ್ತೆ. ಜೊತೆಗೆ ಬ್ರಿಗೇಡ್ ರೋಡ್ ಸೇರಿದಂತೆ MG ರೋಡ್ನ ಸುತ್ತಮುತ್ತ ಮತ್ತೆ ದೊಡ್ಡ ದೊಡ್ಡ ಪಬ್ಗಳಾಗಿರ್ಬಹುದು ಅಥವಾ ರೆಸ್ಟೋರೆಂಟ್ಸ್ಗಳಾಗಿರ್ಬಹುದು, ರೆಸಾರ್ಟ್ಸ್ಗಳಲ್ಲಾಗಿರ್ಬಹುದು ಸಂಭ್ರಮಾಚರಣೆಯನ್ನ ಮಾಡೋದಕ್ಕೆ ಅಂತಾನೆ ಹೇಳಿ ಈಗಾಗಲೇ ಕಂಪ್ಲೀಟ್ ಆಗಿ ತಯಾರಿಗಳು ನಡೆದಿದೆ. ಜೊತೆಗೆ ಇಂತಿಷ್ಟು ಪ್ಯಾಕೇಜಸ್ಗಳು ಅಂತ ಹೇಳಿ ಪ್ರೀ ಬುಕಿಂಗ್ಗಳು ಕೂಡ ಆಗಿರುವಂತಹದ್ದು. ಅದ್ರ ಜೊತೆಗೆ ಇಲ್ಲಿ ಮತ್ತೊಂದು ಪ್ರಮುಖವಾಗಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇರುವಂತಹ ವಿಚಾರ ಏನಪ್ಪಾ ಅಂತ ಅಂದ್ರೆ, ಹೊಸ ವರ್ಷಾಚರಣೆಗಾಗಿ ಒಂದ್ ಕಡೆ ಬಡಿದಾಟ ನಡೀತಾ ಇದೆ. ಈ ವರ್ಷವೂ ಸಹ ಹೊಸ ವರ್ಷಾಚರಣೆಯನ್ನ ಮಾಡೋದು ಬೇಡ ಅಂತ ಹೇಳಿ ಪ್ರಮೋದ್ ಮುತಾಲಿಕ್ ಅವರು ಇದ್ರ ಬಗ್ಗೆ ಕುರಿತಂತೆ ಕೂಡ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು. ಮಾಧ್ಯಮದೊಟ್ಟಿಗೂ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಪ್ರಮೋದ್ ಮುತಾಲಿಕ್ ಅವರು ಹೇಳಿದ್ರು, ಹೊಸ ವರ್ಷಾಚರಣೆ ಏನಿದೆ ಅದು ಕ್ಯಾಲೆಂಡರ್ಗಷ್ಟೇ ಸೀಮಿತ. ನಮ್ಮ ಹಿಂದೂಗಳ ಪ್ರಕಾರ ಹೊಸ ವರ್ಷಾಚರಣೆ ಅಂತ ಅಂದ್ರೆ ಅದು ಯುಗಾದಿಯಲ್ಲಿ ನಾವೆಲ್ಲರೂ ಕೂಡ ಹೊಸ ವರ್ಷವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಪ್ರಮೋದ್ ಮುತಾಲಿಕ್ ಅವರು ಮೊನ್ನೆ ಅಷ್ಟೇ ಮಯೂರ ಟಿವಿಯೊಟ್ಟಿಗೆ ಮಾತಾಡುವಾಗ್ಲೂ ಕೂಡ ಹೇಳ್ತಾ ಇದ್ರು, ಹೊಸ ವರ್ಷಾಚರಣೆ ನಮ್ದು ಅಲ್ಲವೇ ಅಲ್ಲ, ಈ ಆಚರಣೆಯನ್ನ ಮಾಡೋದು ಬೇಡವೇ ಬೇಡ. ಇನ್ನು ಹೊಸ ವರ್ಷಾಚರಣೆ ಅಂತಂದ್ರೆ ಹೇಗಪ್ಪ ಇಲ್ಲಿ ನಾವು ಆಚರಣೆ ಮಾಡ್ತೀವಿ ಅಂತ ಅಂದ್ರೆ, ಗುಂಡು ತುಂಡು ಇದಿದ್ರೆ ನಮ್ಮ ಇಯರ್ ಪೂರ್ತಿ ನಾವು ಮಜವಾಗಿ, ಖುಷಿಯಾಗಿ, ಸಂತೋಷವಾಗಿ ದಿನವನ್ನ ಕಳೀತಾ ಇದ್ದೀವಿ ಅನ್ನುವಂಥದ್ದು ಒಬ್ರದ್ದು ಒಂದು ವಾಡಿಕೆ. ಆದ್ರೆ ಅವ್ರು ಆ ರೀತಿ ನಡ್ಕೊಂಡು ಬಂದಿರ್ತಾರೆ. ಇನ್ನು ಕೆಲವೊಂದಿಷ್ಟು ಜನರು ನನ್ನ ಲೈಫ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕು, ಚೇಂಜಸ್ ಅನ್ನ ಮಾಡ್ಕೊಂಡ್ರೆ ಮುಂದಿನ ವರ್ಷಗಳಲ್ಲಿ, ಈ ವರ್ಷ ನಾನು ಈ ನಿರ್ಧಾರ ತೆಗೆದುಕೊಂಡ್ರೆ ಮುಂದಿನ ದಿನಮಾನಗಳಲ್ಲಿ ಅದನ್ನೇ ಫಾಲೋ ಮಾಡೋದಕ್ಕೂ ಸಹ ನಾನು ಮತ್ತಷ್ಟು ಸಕ್ಸಸ್ ಅನ್ನ ಕಾಣೋದಕ್ಕೆ ಇದು ಎಲ್ಲ ಒಂದ್ ಕಡೆ ದಾರಿ ದೀಪ ಆಗುತ್ತೆ ಅನ್ನುವಂಥದ್ದು. ಆದ್ರೆ ಹಿಂದೂಗಳ ಪ್ರಕಾರ ಹೌದು, ಹಿಂದೂಗಳಿಗೆ ಹೊಸ ವರ್ಷ ಅಂತ ಅಂದ್ರೆ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬದಂದು ನಾವು ಹೊಸ ವರ್ಷಾಚರಣೆಯನ್ನ ಮಾಡುವಂತಹದ್ದು. ಇದು ಕ್ಯಾಲೆಂಡರ್ ನಿಯಮಗಳು ಏನಿದೆ, ಕ್ಯಾಲೆಂಡರ್ ನಲ್ಲಿ ಈಗಾಗಲೇ ಇದು ಕ್ರಿಶ್ಚಿಯನ್ಸ್ ಸಂಪ್ರದಾಯದಂತೆ, ಕ್ರೈಸ್ತರ ಸಂಪ್ರದಾಯದಂತೆ ಹೊಸ ವರ್ಷವನ್ನ ಆಚರಣೆ ಮಾಡುವಂತಹದ್ದು. ಹಾಗಾಗಿ ಹೊಸ ವರ್ಷಾಚರಣೆ ನಮ್ದು ಅಲ್ವೇ ಅಲ್ಲ ಅಂತ ಹೇಳಿ ಪ್ರಮೋದ್ ಮುತಾಲಿಕ್ ಅವರೇ ಸ್ವತಃ ಮಾತನಾಡಿದ್ದಾರೆ. ಇನ್ನು ಪ್ರಮೋದ್ ಮುತಾಲಿಕ್ ಏನ್ ಹೇಳಿದ್ರು, ಯಾವ ರೀತಿ ವರ್ಷಾಚರಣೆಯನ್ನ ಮಾಡೋದು ಬೇಡ ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ, ಒಮ್ಮೆ ನೋಡೋಣ ಬನ್ನಿ. ಈ ಹೊಸ ವರ್ಷದ ಡಿಸೆಂಬರ್ 31 ಇದನ್ನ ವಿರೋಧಿಸ್ತಾ ಬಂದಿದ್ದೀವಿ. ಈ ವರ್ಷವೂ ಕೂಡ ಅದನ್ನು ವಿರೋಧ ಮಾಡ್ತಾ ಇದ್ದೀವಿ. ಹಿಂದೂ ಸಂಪ್ರದಾಯ ಸಂಸ್ಕೃತಿಯ ಪ್ರಕಾರ, ಧರ್ಮದ ಪ್ರಕಾರ ನಮ್ಮದು ಯುಗಾದಿ ಹೊಸ ವರ್ಷ ಮತ್ತು ಹೊಸ ವರ್ಷ
ಸ್ವಾಗತ ಮಾಡುವಂತಹದ್ದು ಹೇಗೆ, ಯಾವ ರೀತಿ ಮಾಡ್ತಾ ಇದ್ದಾರೆ? 31ನೇ ತಾರೀಕು ರಾತ್ರಿ 12 ಗಂಟೆಗೆ ಕುಡಿದು ಕುಪ್ಪಳಿಸಿ ಡ್ರಗ್ಗು ಅಶ್ಲೀಲ ಅಸಭ್ಯವಾಗಿ ಮಾಡ್ತಾ ಇರುವಂತಹ 31ನೇ ತಾರೀಕು ರಾತ್ರಿ 12 ಗಂಟೆ ಕಾರ್ಯಕ್ರಮ ನಿಲ್ಲಿಸಬೇಕು. ಈ ವರ್ಷ ಈಗ ಮೊನ್ನೆ 26ನೇ ತಾರೀಕಿನಿಂದ 1ನೇ ತಾರೀಕು ತನಕ 7 ದಿನದ ಶೋಕಾಚರಣೆ ಇದೆ. ಅಂದ್ರೆ ಮಾಜಿ ಪ್ರಧಾನಮಂತ್ರಿ ಆದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನ ಆಗಿದೆ. ಸೊ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಡಿಕ್ಲೇರ್ ಮಾಡಿದ್ದಾರೆ 7 ದಿನದ ಶೋಕಾಚರಣೆ ಅಂತ. 1ನೇ ತಾರೀಕು ತನಕ ಶೋಕಾಚರಣೆ ಇದೆ. ಸೊ ಶೋಕಾಚರಣೆ ಇದ್ದಂಥ ಸಮಯದಲ್ಲಿ ಬೆಂಗಳೂರಿನಲ್ಲಿ ಆಗಲಿ, ಇಡೀ ಕರ್ನಾಟಕದ ಲಾಡ್ಜ್ಗಳಲ್ಲಾಗಲಿ, ಹೋಟೆಲ್ಗಳಲ್ಲಾಗಲಿ ಹೊಸ ವರ್ಷದ ಆಚರಣೆ ಹೇಗೆ ಮಾಡ್ತಾರೆ? ಯಾವ ರೀತಿ ಅದನ್ನು ಕುಡಿದು ಕುಪ್ಪಳಿಸಿ ಪಟಾಕಿ ಹಾರಿಸಿ ಅಶ್ಲೀಲ ಅಸಭ್ಯವಾಗಿ ವರ್ತನೆ. ಈ ಹೊಸ ವರ್ಷದ ಡಿಸೆಂಬರ್ 31 ಇದನ್ನ ವಿರೋಧಿಸ್ತಾ ಬಂದಿದ್ದೀವಿ. ಈ ವರ್ಷವೂ ಕೂಡ ಅದನ್ನು ವಿರೋಧ ಮಾಡ್ತಾ ಇದ್ದೀವಿ. ಹಿಂದೂ ಸಂಪ್ರದಾಯ ಸಂಸ್ಕೃತಿಯ ಪ್ರಕಾರ, ಧರ್ಮದ ಪ್ರಕಾರ ನಮ್ಮದು ಯುಗಾದಿ ಹೊಸ ವರ್ಷ ಮತ್ತು ಹೊಸ ವರ್ಷ ಸ್ವಾಗತ ಮಾಡುವಂತಹದ್ದು ಹೇಗೆ, ಯಾವ ರೀತಿ ಮಾಡ್ತಾ ಇದ್ದಾರೆ? 31ನೇ ತಾರೀಕು ರಾತ್ರಿ 12 ಗಂಟೆಗೆ ಕುಡಿದು ಕುಪ್ಪಳಿಸಿ ಡ್ರಗ್ಗು ಅಶ್ಲೀಲ ಅಸಭ್ಯವಾಗಿ ಮಾಡ್ತಾ ಇರುವಂತಹ 31ನೇ ತಾರೀಕು ರಾತ್ರಿ 12 ಗಂಟೆ ಕಾರ್ಯಕ್ರಮ ನಿಲ್ಲಿಸಬೇಕು. ಈ ವರ್ಷ ಈಗ ಮೊನ್ನೆ 26ನೇ ತಾರೀಕಿನಿಂದ 1ನೇ ತಾರೀಕು ತನಕ 7 ದಿನದ ಶೋಕಾಚರಣೆ ಇದೆ. ಅಂದ್ರೆ ಮಾಜಿ ಪ್ರಧಾನಮಂತ್ರಿ ಆದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನ ಆಗಿದೆ. ಸೊ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಡಿಕ್ಲೇರ್ ಮಾಡಿದ್ದಾರೆ 7 ದಿನದ ಶೋಕಾಚರಣೆ ಅಂತ. 1ನೇ ತಾರೀಕು ತನಕ ಶೋಕಾಚರಣೆ ಇದೆ. ಸೊ ಶೋಕಾಚರಣೆ ಇದ್ದಂಥ ಸಮಯದಲ್ಲಿ ಬೆಂಗಳೂರಿನಲ್ಲಿ ಆಗಲಿ, ಇಡೀ ಕರ್ನಾಟಕದ ಲಾಡ್ಜ್ಗಳಲ್ಲಾಗಲಿ, ಹೋಟೆಲ್ಗಳಲ್ಲಾಗಲಿ ಹೊಸ ವರ್ಷದ ಆಚರಣೆ ಹೇಗೆ ಮಾಡ್ತಾರೆ? ಯಾವ ರೀತಿ ಅದನ್ನು ಕುಡಿದು ಕುಪ್ಪಳಿಸಿ ಪಟಾಕಿ ಹಾರಿಸಿ ಅಶ್ಲೀಲ ಅಸಭ್ಯವಾಗಿ ವರ್ತನೆ. ಶ್ರೀರಾಮ ಸೇನೆ ಮುಖ್ಯಸ್ಥರಾಗಿರುವಂತಹ ಸ್ವತಃ ಪ್ರಮೋದ್ ಮುತಾಲಿಕ್ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಯಾವುದೇ ಕಾರಣಕ್ಕೂ ಈ ವರ್ಷವೂ ಕೂಡ ನಾವು ಹೊಸ ವರ್ಷಾಚರಣೆಯನ್ನ ಮಾಡಬಾರ್ದು. ಒಂದು ಕಡೆ ಶೋಕಾಚರಣೆ ಇದೆ. ಮಾಜಿ ಪ್ರಧಾನಿಗಳು ಏನು ಮನಮೋಹನ್ ಸಿಂಗ್ ಅವರು ನಮ್ಮನ್ನ ಅಗಲಿದ್ದಾರೆ. ಹಾಗಾಗಿ ಎಲ್ಲ ಸರ್ಕಾರವೂ ಕೂಡ 1ನೇ ತಾರೀಕುವರೆಗೂ ಶೋಕಾಚರಣೆಯನ್ನ ಮಾಡೋದಾಗಿ ಡಿಕ್ಲೇರ್ ಮಾಡಿದೆ. ಇಂಥ ಸಂದರ್ಭದಲ್ಲಿ ಕುಣಿದು ಕುಪ್ಪಳಿಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹದನ್ನ ಒಂದೆಡೆ ಪ್ರಶ್ನೆಯನ್ನ ಮಾಡಿದ್ರು. ಮತ್ತೆ ಇನ್ನೊಂದೆಡೆ ಇನ್ನೊಂದು ಬೇರೆ ಆಯಾಮದಲ್ಲಿ ನಾವು ನೋಡೋದಾದ್ರೆ, ಆಗ್ಲೇ ನಾನು ಹೇಳ್ತಾ ಇದ್ದೆ, ಕ್ರೈಸ್ತ ಧರ್ಮದ ಆಚರಣೆಯನ್ನ ನಾವು ಕೂಡ ಆಗ್ಲಿಂದಲೂ ರೂಢಿಸ್ಕೊಂಡು ಬಂದಿರುವಂತಹದ್ದು. ಹೊಸ ವರ್ಷಾಚರಣೆ ಅನ್ನುವಂಥದ್ದೇನಿದೆ ಅದು ನಮ್ದಲ್ಲ ಅಂತ ಹೇಳಿ ಪ್ರಮೋದ್ ಮುತಾಲಿಕ್ ಅವರು ಕೂಡ ಹೇಳ್ತಾ ಇದ್ರು. ಹಿಂದೂ ಪಂಚಾಂಗದ ಪ್ರಕಾರ ಏನು ಯುಗಾದಿ ನಮಗೆ ಎಲ್ರಿಗೂ ಕೂಡ ಹೊಸ ವರ್ಷ. ವೈಜ್ಞಾನಿಕವಾಗಿಯೂ ಕೂಡ ಯುಗಾದಿಯೇ ಹೊಸ ವರ್ಷ ಅನ್ನುವಂಥದ್ದು ಒಂದೆಡೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆಯಲ್ಲಿ ಡಿಸೆಂಬರ್ 26ನೇ ತಾರೀಕಿಂದ ಜನವರಿ 1ನೇ ತಾರೀಕುವರೆಗೂ ಅಂದ್ರೆ ಸುಮಾರು 7 ದಿನಗಳ ಕಾಲ ಶೋಕಾಚರಣೆಯನ್ನ ಮಾಡಲಾಗ್ತಾ ಇರುವಂತಹದ್ದು. ಶೋಕಾಚರಣೆಯ ದಿನ ಹೊಸ ವರ್ಷಾಚರಣೆಯನ್ನ ಮಾಡಬಾರ್ದು ಅನ್ನುವಂಥದ್ದು ಪ್ರಮೋದ್ ಮುತಾಲಿಕ್ ಅವರ ಮಾತಾಗಿತ್ತು. ಎಲ್ಲೋ ಒಂದು ಕಡೆ ಈ ನ್ಯೂ ಇಯರ್ ಬಂತು ಅಂತ ಅಂದ್ರೆ ಸಾಕು, ಕುಡಿದು ಕುಪ್ಪಳಿಸಿ ಅಶ್ಲೀಲವಾಗಿ ಅಸಭ್ಯವಾಗಿ ವರ್ತನೆಯನ್ನ ಮಾಡೋದ್ರ ಮೂಲಕ ವರ್ಷಾಚರಣೆಯನ್ನ ಮಾಡ್ತಾರೆ. ಅದು ಯಾವುದೇ ಕಾರಣಕ್ಕೂ ಆಗಬಾರ್ದು. ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅನ್ನುವಂಥದ್ದು. ಶೋಕಾಚರಣೆ ಇರೋದ್ರಿಂದ ಹೊಸ ವರ್ಷಾಚರಣೆಯನ್ನ ನಿಲ್ಲಿಸಬೇಕು. ಯಾವುದೇ ಹೋಟೆಲ್ಗಳಲ್ಲಾಗಿರ್ಬಹುದು ಅಥವಾ ರೆಸಾರ್ಟ್ಗಳಲ್ಲಾಗಿರಬಹುದು, ಪಬ್ಗಳಲ್ಲಾಗಿರಬಹುದು. ಈಗ ಏನು ನ್ಯೂ ಇಯರ್ಗೆ ಅಂತ ಹೇಳಿ ಸಾಕಷ್ಟು ಪ್ಲಾನ್ಸ್ಗಳನ್ನ ಹಾಕೊಂಡು ಪ್ರೀ ಪ್ಲಾನೆಡ್ಲಿ ಈಗಾಗಲೇ ಹೊಸ ವರ್ಷಾಚರಣೆಗೆ, ಸಂಭ್ರಮಾಚರಣೆಗೆ 2025 ಬರ ಮಾಡ್ಕೊಳ್ಳೋದಕ್ಕೆ ತಯಾರಿಗಳು ಏನು ನಡೆದಿದೆ ಅಲ್ವಾ, ಅದೆಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು ಅನ್ನುವಂಥದ್ದು ಪ್ರಮೋದ್ ಮುತಾಲಿಕ್ ಅವರ ಮಾತಾಗಿತ್ತು. ಎಲ್ಲೋ ಒಂದ್ ಕಡೆ ವರ್ಷಾಚರಣೆ ಮಾಡ್ತೀವಿ ಅನ್ನುವಂತಹ ನೆಪದಲ್ಲಿ ಅಶ್ಲೀಲವಾಗಿ ಅಸಭ್ಯವಾಗಿ ವರ್ತನೆಯನ್ನೇ ಯಾರು ಮಾಡಬಾರ್ದು, ಮಾಡ್ತಾ ಇದ್ದಾರೆ ಅದನ್ನೇ ಒಂದು ನೆಪವನ್ನಾಗಿಟ್ಕೊಂಡು. ಯಾಕಂದ್ರೆ ವರ್ಷಾಚರಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಹೋಟೆಲ್ಗಳಿಗೆ
ನುಗ್ಗಿ ಹೊಡೆದಾಡ್ತಾರೆ ಅನ್ನುವಂಥ ಮಾತುಗಳಿತ್ತು. ಜೊತೆಗೆ ಅಕಸ್ಮಾತ್ ಏನಾದರೂ ಈ ವರ್ಷಾಚರಣೆ ಮಾಡಿದ್ರೆ ಹೋಟೆಲಿಗೆ ಹೋಗಿ ಹೊಡಿತೀವಿ ಅಂತ ಹೇಳಿ ಮುತಾಲಿಕ್ ಅವರು ಕೂಡ ಹೇಳಿದ್ರು. ಹೊಸ ವರ್ಷವನ್ನ ಸ್ವಾಗತ ಮಾಡೋದಕ್ಕೆ ಈಗಾಗಲೇ ರಾಜಧಾನಿ ಬೆಂಗಳೂರು ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ಮತ್ತೊಂದು ಕಡೆ ಪೊಲೀಸರಿಂದ ಬೆಂಗಳೂರು ನಗರದಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿರುವಂತಹದ್ದು. ಸೂಕ್ಷ್ಮ ಪ್ರದೇಶಗಳು ಅಂತ ಏನಿದೆ ಅಲ್ಲೆಲ್ಲ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಇವತ್ತು ನಾಳೆ 2 ದಿನಗಳ ಕಾಲ ನೀವು MG ರೋಡ್ ಅಥವಾ ಈ ಬ್ರಿಗೇಡ್ ರೋಡ್ಗಳಿಗೆ ಹೋಗಬೇಕು ಅಂತ ಅಂದ್ರೆ ವೆಹಿಕಲ್ಸ್ಗಳ ಪಾರ್ಕಿಂಗ್ ಏನಿದೆ ಅದಕ್ಕೆ ಕಂಪ್ಲೀಟ್ ಆಗಿ ಕಿಲೋಮೀಟರ್ಗಳ ಗಟ್ಟಲೆ ನೀವು ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಪಾರ್ಕಿಂಗ್ ಅನ್ನ ಮಾಡಬೇಕಾಗತ್ತೆ. ಜೊತೆಗೆ ಬದಲಿ ಮಾರ್ಗದ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಅಲ್ಲಿ ಯಾವುದೇ ಕಾರಣಕ್ಕೂ ರಸ್ತೆ ಸಂಚಾರಕ್ಕೆ ಅವಕಾಶವೂ ಕೂಡ ಇರೋದಿಲ್ಲ. ಇಯರ್ ಎಂಡ್ ಮತ್ತೆ ನ್ಯೂ ಇಯರ್ ಟೈಮ್ನಲ್ಲಿ ಆಗ್ಲಿಂದನೂ ಕೂಡ ಅದು ಹಾಗೆ ನಡ್ಕೊಂಡು ಬಂದಿರುವಂತಹದ್ದು. ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಕೂಡ ಈ ಕುರಿತಂತೆ ಅಪ್ಡೇಟ್ ಅನ್ನ ನೀಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಸುಮಾರು 2,500 ಜನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನ ನೀಡಲಾಗಿದೆ ಅಂತ ಹೇಳಿ. ಹಾಗಾಗಿ MG ರೋಡ್ ಬ್ರಿಗೇಡ್ ರೋಡ್ ಭದ್ರತೆ ಅತಿ ಹೆಚ್ಚಾಗಿದೆ. ಅದ್ರ ಜೊತೆಗೆ ಎಲ್ಲೆಲ್ಲಿ CCTVಗಳು ಕಾರ್ಯವನ್ನ ನಿರ್ವಹಿಸ್ತಾರ, ಸರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇಲ್ಲ, ಅದೆಲ್ಲವನ್ನ ಕೂಡ ಚೆಕ್ಗಳನ್ನ ಮಾಡಲಾಗಿದೆ. ಹೊಸ CCTVಯನ್ನ ಅಳವಡಿಕೆ ಮಾಡಲಾಗಿರುವಂತಹದ್ದು. ಹೆಚ್ಚುವರಿ ಫೆಡ್ಲೈಟ್ ವಾಚ್ ಟವರ್ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ಎಲ್ಲಿ ಏನಾದ್ರೂ ಸಮಸ್ಯೆಗಳಾದ್ರೆ ಆಂಬ್ಯುಲೆನ್ಸ್ ಸ್ಥಳದಲ್ಲೇ ಇರಬೇಕು ಅನ್ನುವಂತಹ ಕಾರಣಕ್ಕಾಗಿಯೂ ಕೂಡ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ. 2025ರ ಹೊಸ ವರ್ಷ ಹೇಗ್ ನಡೆಯುತ್ತೆ, ಶೋಕಾಚರಣೆಯ ವರ್ಷದಲ್ಲಿ ಕೇವಲ ಒಂದೇ ಒಂದು ದಿನವನ್ನ ವರ್ಷದ ಮೊದಲ ದಿನ ಅಂತ ಹೇಳಿ ಯಾರು ಕೂಡ ಆಚರಣೆ ಮಾಡೋದು ಕೂಡ ಇಲ್ಲ. ಮಾಡ್ತಾರೆ, ಕೆಲವೊಂದಿಷ್ಟು ಜನ ಆಗ್ಲಿಂದ ಮಾಡ್ಕೊಂಡು ಬಂದಿದ್ದಾರೆ, ಮಾಡ್ತಾ ಹೋಗಿದ್ದಾರೆ. ನಾವೆಲ್ಲರೂ ಕೂಡ ಬಳಕೆಯನ್ನ ಮಾಡುವಂತಹ ಈ ಗ್ರೆಗೋರಿಯನ್ ಕ್ಯಾಲೆಂಡರ್ ಏನಿದೆ ಅದರ ಪ್ರಕಾರ Jan 1 ವರ್ಷದ ಮೊದಲ ದಿನ ಅನ್ನುವಂಥದ್ದನ್ನ ನಾವು ರೂಢಿಸ್ಕೊಂಡು ಬಂದಿದ್ವಿ. ಇದ್ರ ಬಗ್ಗೆ ಮಗದಷ್ಟು ಮಾಹಿತಿ ಜೊತೆಗೆ ಪ್ರಮೋದ್ ಮುತಾಲಿಕ್ ಅವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ ಬ್ರೇಕ್ನ ಬಳಿಕ. ವೆಲ್ಕಮ್ ಬ್ಯಾಕ್. ಈಗಾಗಲೇ 2024 ಎಂದಿಗೆ ಮುಕ್ತಾಯ ಆಗ್ತಾ ಇದೆ. ಗ್ರೆಗೋರಿಯರ್ ಕ್ಯಾಲೆಂಡರ್ ಪ್ರಕಾರ ಜನವರಿ 1 ಮೊದಲ ದಿನ, ಅದರಲ್ಲೂ 2025ಕ್ಕೆ ನಾವು ಪದಾರ್ಪಣೆಯನ್ನ ಮಾಡ್ತಾ ಇರುವಂತಹದ್ದು. ಇದು ಈಗಾಗಲೇ ಒಂದ್ ಕಡೆ ಶೋಕಾಚರಣೆ. ಈಗಾಗಲೇ ಡಿಸೆಂಬರ್ 26ರಿಂದ 1ನೇ ತಾರೀಕುವರೆಗೂ ನಮ್ಮ ಮಾಜಿ ಪ್ರಧಾನಿಗಳಾದಂತಹ ಮನಮೋಹನ್ ಸಿಂಗ್ ಅವರು ನಮ್ಮನ್ನ ಅಗಲಿರುವ ಕಾರಣದಿಂದಾಗಿ ಶೋಕಾಚರಣೆ ಅಂತ ಹೇಳಿ ಈಗಾಗಲೇ ಎಲ್ಲ ಸ್ಟೇಟ್ಗಳಲ್ಲೂ ಕೂಡ ಡಿಕ್ಲೇರ್ ಅನ್ನ ಮಾಡಿದ್ದಾರೆ. ಮತ್ತೊಂದೆಡೆ ಯಾವುದೇ ವರ್ಷ ಬರಲಿ ಇರಲಿ, ಎಕ್ಸ್ಪೆಷಲಿ ನಮ್ಮ ರಾಜಧಾನಿ ಅಂತ ಬಂದ್ರೆ MG ರೋಡ್ ಬ್ರಿಗೇಡ್ ರೋಡ್ ಸೇರಿದಂತೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಆಯಾಯ ರೆಸಾರ್ಟ್ಗಳಲ್ಲಿ ತುಂಬಾನೇ ಅದ್ಧೂರಿಯಾಗಿ ವರ್ಷಾಚರಣೆಯನ್ನ ಬರಮಾಡ್ಕೊಳ್ಳುವಂತಹದ್ದು ಅಥವಾ ಗ್ರ್ಯಾಂಡ್ ಸೆಲೆಬ್ರೇಟ್ ಅನ್ನ ಮಾಡುವಂತಹದನ್ನ ಮಾಡ್ತಾ ಇದ್ರು. ಆದ್ರೆ ಇದಕ್ಕೆ ಪ್ರಮೋದ್ ಮುತಾಲಿಕ್ ಅವರು ವಿರೋಧವನ್ನ ಕೂಡ ವ್ಯಕ್ತಪಡಿಸಿರುವಂತಹದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಅನಿಲ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅನಿಲ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಈಗಾಗಲೇ 2024 ಇಂದಿಗೆ ಮುಕ್ತಾಯ ಆಗ್ತಾ ಇದೆ. 2025ನ್ನ ಬರಮಾಡ್ಕೊಳ್ಳೋದಕ್ಕೆ ನಿಮ್ ತಯಾರಿ ಹೇಗಿದೆ? ಇದ್ರ ಬಗ್ಗೆ ನೀವೇನ್ ಹೇಳ್ತಾ ಇದ್ದೀರಾ? ಮೊದಲಿಗೆ ನಿಮ್ಗೆ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಮೇಡಮ್. ಥ್ಯಾಂಕ್ ಯು ವಿಶ್ ದ ಸೇಮ್. ಹೇಳಿ ಮೇಡಮ್. ವಿಶ್ವ ಮಟ್ಟದಲ್ಲಿ ಎಲ್ಲ ತಯಾರಿ ನಡೀತಾ ಇದೆ. ನಾವು ಕನ್ನಡಿಗರಾಗಿ ಭಾರತೀಯರಾಗಿ ಇದನ್ನ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀವಿ ಮೇಡಮ್. ಯಾಕೆಂದ್ರೆ ಈಗ ಪ್ರಮೋದ್ ಮುತಾಲಿಕ್ ಅವ್ರು ಹೇಳ್ತಾ ಇದ್ರು, ಇದು ನಮ್ಮ ಹಿಂದೂ ಪ್ರಕಾರ ನಮ್ಗೆ ಇದು ಹೊಸ ವರ್ಷ ಅಲ್ಲ, ನಮ್ಗೆ ಯುಗಾದಿನೇ ಹೊಸ ವರ್ಷ ಅಂತ. ಈಗ ಗ್ರೆಗೋರಿಯರ್ ಕ್ಯಾಲೆಂಡರ್ ನಾವು ಅನುಸರಿಸ್ಕೊಂಡು ಬಂದಿದೀವಿ, ಅದನ್ನ ಎಲ್ಲವನ್ನ ಕೂಡ ಮಾಡ್ತಿದೀವಿ. ಇಯರ್ ಅಂಡ್ ಇಯರ್ ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ಆಚರಣೆ ಮಾಡ್ತಾ ಇದೀವಿ ಅನ್ನೋಂಥದ್ದು ಒಂದ್ ಕಡೆ ಆದ್ರೆ, ಈಗಾಗಲೇ ಇಡೀ ದೇಶದಾದ್ಯಂತ ನಮ್ಮ ಮಾಜಿ ಪ್ರಧಾನಿಗಳನ್ನ ನಾವು ಕಳೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಶೋಕಾಚರಣೆ ಅಂತ ಹೇಳಿ ಕೂಡ ಡಿಕ್ಲೇರ್ ಆಗಿರೋದ್ರಿಂದ ಎಲ್ಲೂ ಕೂಡ ನ್ಯೂ ಇಯರ್ ಆಚರಣೆ ಮಾಡಬಾರ್ದು ಅನ್ನುವಂಥದ್ದು ಅವ್ರ ವಾದ ಆಗಿದೆ. ಇದಕ್ಕೇನು ಹೇಳ್ತೀರಾ? ಮೇಡಮ್, ಸಂವಿಧಾನದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಅಂತ ಇದೆ, ಅದನ್ನ ಯಾರು ಅಡ್ಡಿಪಡಿಸ್ಲಿಕ್ಕೆ ಆಗಲ್ಲ. ಇವನೊಬ್ಬ ನಾಲಾಯಕ್ ಮುತಾಲಿಕ್. ಇವನು ಶೂದ್ರ ಹುಡುಗರನ್ನ ಕಟ್ಟಾಕೊಂಡು ಎಲ್ಲಾರ್ಗು ಓಡಿಸ್ತೀನಿ ಬಿಡಿಸ್ತೀನಿ ಅಂತ ಹೇಳಿಕ್ಕೆ ಯಾರು ಇವನು? ಪ್ರಮೋದ್ ಮುತಾಲಿಕ್. ಸರ್ಕಾರ ಯಾವ್ದಾರ ಸಂಸ್ಥೆ ನಡೆಸ್ತಾವನ?
ಯಾವ್ದೋ ರಿಜಿಸ್ಟರ್ ಆಗಿದ್ರೆ ನಾಲಾಯಕ್ ಶ್ರೀರಾಮ್ ಸೇನೆ ಅಂತ ಕಟ್ಕೊಂಡು ಅವನು ಸರ್ಕಾರ ರಿಜಿಸ್ಟರ್ ಕೂಡ ಮಾಡಿಲ್ಲ ಅವನು. ಅಲ್ಲಿ ಎಷ್ಟು ಜನ ಕಾರ್ಯಕರ್ತ ಅಂತ ಲೆಕ್ಕ ಇಲ್ಲ ಮಾತ್ರ. ಯಾರು ಹೊಡಿತಾನೆ ಇವನು? ಯಾರು ಯಾವ ಓಟರ್ ನುಗ್ಗಿ ಹೊಡಿತಿ ಅಂತ ಹೇಳ್ತಾನೆ ಇವನು? ಇವನ್ನ ಕಾಂಗ್ರೆಸ್ ಸರ್ಕಾರ ಇದ್ಕೊಂಡು ಕೂಡ ಇಂತ ಹೇಳಿಕೆ ಕೊಟ್ಟು ಅವನ್ನ ಬಿಟ್ಟಿದೀವಿ, ಬೀದಿಲಿ ಓಡಕ್ ಬಿಟ್ಟಿದೀವಲ್ಲ, ಇದು ನಮ್ಮ ಕಾಂಗ್ರೆಸ್ ಅವರ ದೊಡ್ಡ ದುರಂತ ಇದು. ಅವನಿಗೆ ಡಾಕ್ಟರ್ಗೂ ತೋರ್ಸಿರೋ ಜಾಗಕ್ಕೆ ಒದ್ದು ಅವನ ಹೊರಗಡೆ ಹಾಕ್ಬೇಕಿತ್ತು ಅವನ್ಗೆ. ಯಾಕಂದ್ರೆ ಮೇಡಮ್ ನಮಸ್ಕಾರ. ಚೈನಾದವರು 100 ಕಿಲೋಮೀಟರ್ ಬಾರ್ಡರ್ ಕ್ರಾಸ್ ಮಾಡಿ ಒಂದು ಹಳ್ಳಿ ಕಟ್ತಾವ್ರೆ. ಪ್ರಮೋದ್ ಮುತಾಲಿಕ್ ಅವ್ನಿಗೆ ಚರ್ಬಿ ಇದೆ, ನಿಜವಾಗ್ಲೂ ಅವ್ನು ಗಂಡಸ್ತಾನ ಇದ್ರೆ, ಅವ್ನು ನಿಜವಾಗ್ಲೂ ಭಾರತೀಯ ಮಗನೇ ಆಗಿದ್ರೆ ಇವ್ನು ಸೈನ್ಯ ಕರ್ಕೊಂಡೋಗಿ ತಡೆಯಕ್ಕೆ ಹೇಳಿ ಅದನ್ನ. ಆಗತ್ತ ಅವ್ನ ಕೈಲಿ? ಇಂದು ನಾವೆಲ್ಲ ಒಂದು ಅಂತಾರೆ. ಇದೇ ಯುಗಾದಿ ದಿನ ಇವ್ನು ಹೇಳ, ಇವ್ನ ನಾಲಾಯಕ್ ಹೊಟ್ಟೆ ಅನ್ನ ತಿಂತಾನೆ ಏನ್ ತಿಂತಾನೆ ಕೇಳಿ ಅವನ್ನ. ಕಾನ್ಫರೆನ್ಸ್ ಹಾಕಿ ಅವನಿಗೆ ಲೋಫರ್ಗೆ ಅವನ್ಗೆ. ಇದೇ ಯುಗಾದಿ ದಿನ ಹಿಂದೂ ದಲಿತರನ್ನ ದೇವಸ್ಥಾನ ಒಳಗೆ ಬಿಡಲ್ಲ, ದಲಿತರುಗಳು ಹಿಂದೂಗಳಲ್ವಲ್ರಿ? ಪ್ರಮೋದ್ ಮುತಾಲಿಕ್ ಡೇಟ್ ಆಫ್ ಬರ್ತ್ ಕೇಳಿದ್ರೆ ಅವನು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹೇಳ್ತಾನ, ವಿಶ್ವ ಕ್ಯಾಲೆಂಡರ್ ಪ್ರಕಾರ ಹೇಳ್ತಾನ ಡೇಟ್ ಆಫ್ ಬರ್ತ್ ನ. ಅವ್ನು ಹೇಳ್ಬಿಡ್ಲಿ ಅವ್ನ ಕ್ಯಾಲೆಂಡರ್ ಪ್ರಕಾರ. ಹೇಳಿದ್ ಒಪ್ಪತ್ತೀನಿ ನಾನು. ನಾಲಾಯಕ್ ಅವನು ಮಾಡೋ ಕೆಲಸ ಮಾಡೋದ್ ಬಿಟ್ಬಿಟ್ಟು ಎಲ್ಲ ಡೈವರ್ಷನ್ ಸ್ಟ್ರಾಟಜಿ, ಎಲ್ಲ ಬ್ರಿಟಿಷ್ ಪಿಂಡಗಳು ಇವರು. ಬ್ರಿಟಿಷ್ ಅವ್ರು ಹಂಗೆ ಭಾರತನ ಡೈವರ್ಷನ್ ಸ್ಟ್ರಾಟಜಿ ಮೇಲೆ ಆಳ್ತಾ ಇದ್ರು. ಅವರ ಪಳೆ ಹುಡುಗಿಗಳು ಇವರು. ದಯವಿಟ್ಟು ಕಾನ್ಫರೆನ್ಸ್ ಇದ್ರೆ ಕಾನ್ಫರೆನ್ಸ್ ಹಾಕಿ ಬಿಡಮ್ಮ ಅವನ್ಗೆ. ಇಲ್ಲ ಅವ್ರಿಗೂ ಕೂಡ ನಾವು ಟ್ರೈ ಮಾಡಿದ್ವಿ, ಬಟ್ ಕೇಳ್ತೀನಿ. ಅಲ್ಲ ಅವ್ರಿಗೂ ಕೂಡ ನಾವು ಕಾಲ್ ಹೋಗಿ ಕರೆ ಟ್ರೈ ಮಾಡಿದ್ವಿ, ಆದ್ರೆ ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಆದ ಕಾರಣದಿಂದಾಗಿ ಮಾಧ್ಯಮಗಳು ಅವ್ರು ಕೊಡೋ ಅಂತ ಹೇಳಿಕೆ ನಾವು ಏನು ಪ್ರಜಾಪ್ರತಿನಿಧಿನ ಇಲ್ಲ ಜನಾದೇಶದಿಂದ ಒಪ್ಕೊಂಡ್ರ ಒಬ್ಬ ವ್ಯಕ್ತಿನ ಅವನು? ಯಾರು ಹೋರಾಟಗಾರನ? ಅವನು ಹೇಳಿಕೆಗಳನ್ನ ಮುನ್ನೆಲ್ಲ ತರ್ತಿರಲ್ಲ ಇಂಥ ಟೈಮಲ್ಲಿ. ಆ ನಾಲ್ಕು ಮಾಧ್ಯಮಗಳನ್ನ ನಾವು ಪ್ರಶ್ನೆ ಮಾಡ್ಬೇಕು. ಒಂದ್ ಫೋನ್ ಕಾಲ್ ಸಿಗಲ್ಲ, ಅವನು ಹೇಳಿಕೆ ಕೊಟ್ಬಿಟ್ಟು ಎಲ್ಲ ಕೂತಿರ್ತಾನೆ. ಬ್ಯಾಲೆನ್ಸ್ ಡೇ ಬಂದಾಗ ಹಂಗೆ ಮಾಡ್ತಾನೆ. ವ್ಯಾಲೆಂಟೈನ್ಸ್ ಡೇ ಮಾಡಬೇಡ ಅಂತ ಇನ್ನೊಬ್ಬ ಸಾಧು ಅಂತಾನೆ, ಹಿಂದೂಗಳು 10 ಜನ ಮಕ್ಕಳು ಉಡ್ಸ್ಬೇಕು ಅಂತಾನೆ. ವ್ಯಾಲೆಂಟೈನ್ಸ್ ಡೇ ಮಾಡುತ್ತೆ, ಮಕ್ಳಿಗೆ ಉಡ್ಸೋದು ಅಲ್ಲ ಸರ್. ಈಗ ನಿಮ್ದೇ ಸರ್ಕಾರ ಇದೆ, ಆದ್ರೂ ಕೂಡ ಅವ್ರು ಪ್ರೆಸ್ ಮೀಟ್ ಮಾಡಿದ್ರು. ಪ್ರೆಸ್ ಮೀಟ್ ಅಲ್ಲೇ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೇನು ಹೇಳ್ತೀರಾ ನೀವು? ಸರ್ಕಾರ ಅಲ್ಲ, ಜನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಅದನ್ನ ನಾನು ಓಪನ್ ಆಗಿ ಹೇಳ್ತಾ ಇರೋದು. ಇವನ್ನ ಇನ್ನೂ ಓಡಾಡಕ್ ಬಿಟ್ಟಿದೀವಲ್ಲ, ಇದು ನಮ್ಮ ತಪ್ಪು, ನಮ್ಮ ದುರಂತ. ಇವನ್ನ ಒದ್ದು ಹೊಗಡೆ ಹಾಕ್ಬೇಕಿತ್ತು. ನಾನ್ ಬೆಲೆ ತರ ಅರೆಸ್ಟ್ ಮಾಡ್ಬೇಕಿತ್ತು ಇವನ್ನ. ಓಪನ್ ಸ್ಟೇಟ್ಮೆಂಟ್ಗಳನ್ನ ಇನ್ನು ಸಾರ್ವಜನಿಕವಾಗಿ ಯಾಕೆ ಕೊಡ್ತಾನೆ ಇವನು? ಕೊಡ್ಲಿ, ಅಂತ ತಾಕತ್ತಿದ್ರೆ ಈ ಮೋದಿ ಬಂದ್ಮೇಲೆ ಬೀಫ್ ಎಕ್ಸ್ಪೋರ್ಟ್ ಆಯ್ತೈತೆ 25 ಟನ್ ಎಕ್ಸ್ಟ್ರಾ. ಅದನ್ನ ತಡಿಲಿ ಹೋಗಿ ನಿಂತ್ಕೊಂಡು ಇವನು. ಶ್ರೀರಾಮ್ ಸೇನೆ ಕಾರ್ಯಕರ್ತರೆಲ್ಲರೂ ಒಬ್ಬ ಕೆಳಜಾತಿಯವನು ದೇವಸ್ಥಾನ ಒಳಗೆ ಮುಟ್ಟಿ ದೇವ್ರನ್ನ ಮುಟ್ಟಿ ದರ್ಶನ ಮಾಡೋಕೆ ಅವಕಾಶ ಇಲ್ಲ. ಇಂದು ನಾವೆಲ್ಲ ಒಂದು ಅಂತಾನೆ, ಯುಗಾದಿ ಮಾಡಿ ಅಂತಾನೆ. ಯುಗಾದಿ ಸೇರಿಸ್ತಾನೆ ಇವನು ದಲಿತರನ್ನ ಒಳಗಡೆ. ಯಾವ ದೇವಸ್ಥಾನ ಸೇರಿಸ್ತಾನಂತ ಇವನು? ಯಾಕೆ ಇಲ್ದಿದ್ದೆಲ್ಲ ಹೇಳ್ಬೇಕು ಇವರು? ಡೈವರ್ಷನ್ ಸ್ಟ್ರಾಟಜಿಗಳು, ಬ್ರಿಟಿಷ್ ಪಿಂಡಗಳು, ನಾಮರ್ದಗಳು, ನಾಲಾಯಕ್ಗಳು ಇವರೆಲ್ಲ. ಓಕೆ, ಒಟ್ನಲ್ಲಿ ನೀವು ವರ್ಷಾಚರಣೆಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ? ಎಲ್ಲಿ ಮಾಡ್ತಾ ಇದ್ದೀರಾ? ಹೇಗೆ ಮಾಡ್ತಾ ಇದ್ದೀರಾ? ನಮ್ಮ ಅಧಿನಾಯಕರು, ವಿಶ್ವವಿಖ್ಯಾತ ಅರ್ಥಶಾಸ್ತ್ರ ಮನಮೋಹನ್ ಸಿಂಗ್ ಅವರು ಶೋಕಾಚರಣೆ ಇದ್ದೀವಿ ನಾವು. ಹಾಗಾಗಿ ಯಾವುದೇ ಅದ್ದೂರಿ ಕಾರ್ಯಕ್ರಮಗಳನ್ನ ನಾವು ವೈಯಕ್ತಿಕವಾಗಿ ಮತ್ತು ಪಕ್ಷದ ಕಡೆ ಎಲ್ಲೂ ಹಮ್ಮಿಕೊಂಡಿಲ್ಲ ಮೇಡಮ್. ಓಕೆ ಓಕೆ. ನಿಮ್ಮಂತ ಸಮಾನ ಮನಸ್ಕರಿಗೆ ಹೊಸ ಶುಭಾಶಯನ ಕೋರುವಂತ ಒಂದು ಸೌಜನ್ಯನ ಕೊಡ್ತೀವಿ ಅಷ್ಟೇ ಮೇಡಮ್ ನಾವು. ಹೌದು, ಖಂಡಿತವಾಗ್ಲು. ಥ್ಯಾಂಕ್ ಯು ಅನಿಲ್ ಕುಮಾರ್ ಅವರೇ, ಮಯೂರ ಟಿವಿ ಒಟ್ಟಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕಾಗಿ. ಈಗಾಗಲೇ ಪ್ರಮೋದ್ ಮುತಾಲಿಕ್ ಅವರು ಕೊಟ್ಟಂತಹ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಅನಿಲ್ ಕುಮಾರ್ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಯಾಕೆಂತಂದರೆ ಈಗಾಗಲೇ ಪ್ರಮೋದ್ ಮುತಾಲಿಕ್ ಅವರು ಶೋಕಾಚರಣೆ ಇದೆ, ಓಕೆ ಮಾಡೋಣ, ಆದರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹಿಂದೂ ಅಂತ ಹೇಳ್ತಾರಲ್ವ, ಯಾವ ಹಿಂದೂ, ಯಾರು ಹಿಂದೂ, ಅದರಲ್ಲೂ ಜಾತಿ ಮತ ಅನ್ನುವಂಥದ್ದನ್ನು ಈ ಜಾತಿಗಳ ನಡುವೆ ಎಲ್ಲೋ ಒಂದು ಕಡೆ ಹೊಡೆದಾಟ ಬಡಿದಾಟ ಆಗೋದಕ್ಕೆ ಇಂಥವರೇ ಕಾರಣಕರ್ತರಾಗ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾತನಾಡುವಂತಹದ್ದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಕೇಳಿದ್ದೀವಿ. ಈ ಜಾತಿ ಭೇದ ಭಾವ ಎಲ್ಲವನ್ನ ಮರೆತು ನಾವೆಲ್ಲರೂ ಒಂದೇ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಸಾಗಬೇಕಾಗಿದೆ. ಆದರೂ ಈಗಲೂ ಕೂಡ ಜಾತಿಗಳ ನಡುವೆ ವೈರಾಗ್ಯ ಅನ್ನುವಂಥದ್ದು ಹಾಗೆ ಅದು ಮುಂದುವರೆದಿದೆ. ಇನ್ನು ಅದು ಎಲ್ಲೊಂದು ಕಡೆ 2025 ಬರಮಾಡ್ಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಸಹ ಗ್ರಾಸ ಆಗಿರುವಂತಹದ್ದು. ಈಗ ಯಾಕಂದ್ರೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಜನವರಿ 1 ಏನಿದೆ ಮೊದಲ ದಿನವನ್ನ ನಾವು ಸಂಭ್ರಮದಿಂದ ಬರಮಾಡ್ಕೊಳ್ತೀವಿ. ನಾವು ಹುಟ್ಟಿದ ದಿನಾಂಕ ಆಗಿರ್ಬೋದು, ಪ್ರತಿಯೊಂದನ್ನ ಕೂಡ ಈ ಗ್ರೆಗೋರಿಯನ್ ಕ್ಯಾಲೆಂಡರ್ ಮುಖಾಂತರವೇ ನಾವು
ಎಲ್ಲದಕ್ಕೂ ನಾವು ಅಡಿಪಾಯವನ್ನು ಹಾಕೊಳ್ತೀವಿ. ಯಾಕಂದ್ರೆ ನಾವು ಹಿಂದೂ ಕ್ಯಾಲೆಂಡರ್ ಅನ್ನುವಂಥದ್ದು ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾವು ಇದ್ರ ಬಗ್ಗೆ ನಾವು ಮಾತನಾಡುವಂಥದ್ದಾಗಲಿ ಅಥವಾ ಚರ್ಚೆಯನ್ನು ಮಾಡುವಂಥದ್ದಾಗಲಿ ಅಂತ ಅಲ್ಲ. ಬಟ್ ಯುಗಾದಿ ನಾವು ಪಂಚಾಂಗ ಏನಿದೆ, ಪಂಚಾಂಗದಲ್ಲಿ ಏನಿದೆ ಅದೆಲ್ಲವನ್ನ ಕೂಡ ಫಾಲೋ ಮಾಡ್ತಾ ಇದ್ದೀವಿ. ಆದರೆ ಈ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಜನವರಿ 1 ಮೊದಲ ದಿನ ಅನ್ನುವಂಥದ್ದನ್ನ ಫಾಲೋ ಮಾಡ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಪ್ರಸಾದ್ ಕನ್ನಳ್ಳಿ ಅವರು, ಬಿಜೆಪಿಯ ಮುಖಂಡರು, ಮಂಡ್ಯದವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಸಾದ್ ಅವರೇ ನಮಸ್ಕಾರ. ನಮಸ್ಕಾರ, ಹೇಳಿ ಮೇಡಮ್ ಅವರೇ. ಸರ್, ಈಗಾಗಲೇ 2024 ಇವತ್ತು ಕೊನೆಯ ದಿನ. 2025 ಬರಮಾಡಿಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ವಿಚಾರ ಈಗ ಚರ್ಚೆ ಆಗ್ತಾ ಇದೆ. ಪ್ರಮೋದ್ ಮುತಾಲಿಕ್ ಅವರು ಕೊಟ್ಟಂತಹ ಹೇಳಿಕೆ ನಿಮ್ಮ ಗಮನಕ್ಕೂ ಬಂದಿದೆ ಅಂತ ಅಂದ್ಕೊಳ್ತೀನಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಮೇಡಮ್ ಅವರೇ, ಪ್ರಮೋದ್ ಮುತಾಲಿಕ್ ಅವರು ಹೇಳಿರ್ತಕ್ಕಂಥದ್ದು ಕರೆಕ್ಟ್ ಇದೆ. ಅದು ಆಕ್ಚುಲಿ ಈ ದೇಶದಲ್ಲಿ ನಮ್ಮ ಮಾಜಿ ಪ್ರಧಾನಿ ಆದಂತ ಮನಮೋಹನ್ ಸಿಂಗ್ನವರು ಅಲ್ಲ, ಶೋಕಾಚರಣೆನ ಹೊರತುಪಡಿಸಿ ಸರ್, ನಾವು ಶೋಕಾಚರಣೆ ಬಗ್ಗೆ ಏನು ಮಾತನಾಡ್ತಾ ಇಲ್ಲ. ನಾವಿಲ್ಲಿ ಶೋಕಾಚರಣೆ ಇದೆ, ಓಕೆ, ನಾವೆಲ್ಲೂ ಆಚರಣೆಯನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈಗ ಸರ್ಕಾರ ಕೂಡ ಡಿಕ್ಲೇರ್ ಮಾಡಿದೆ. ಆದ್ರೆ ಕೆಲವೊಂದಿಷ್ಟು ಜನ ಇದನ್ನ ಪರ್ಸನಲ್ ವೈಯಕ್ತಿಕವಾಗಿ ವರ್ಷಾಚರಣೆಯನ್ನ ಮಾಡ್ಕೊಂಡು ಬಂದಿದ್ದಾರೆ, ಆಗ್ಲಿಂದನೂ ಕೂಡ ಮಾಡ್ತಾ ಇದಾರೆ. ಅದಕ್ಕೆ ಅಂತ ಹೇಳಿ ದಿನ ನಿಗದಿಯಾಗಿದೆ. ಬಟ್ ಆದ್ರೆ ಇಲ್ಲಿ ಅವ್ರೇನ್ ಹೇಳಿದ್ದಾರೆ, ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ನಮ್ಗೆ ಹೊಸ ವರ್ಷ ಅಂತಂದ್ರೆ ಯುಗಾದಿ. ಈ ಯಾವುದೇ ಕಾರಣಕ್ಕೂ ಈ ಜನವರಿ 1 ಏನಿದೆ ಅದನ್ನ ಹೊಸ ವರ್ಷಾಚರಣೆ ಅಂತ ಆಚರಣೆ ಮಾಡಬಾರ್ದು. ಅಕಸ್ಮಾತ್ ಎಲ್ಲೆಲ್ಲ ಆಚರಣೆ ಮಾಡ್ತಾರೋ ಅವ್ರನ್ನ ನಾವು ಅಲ್ಲಿ ಹೋಗಿ ನುಗ್ಗಿ ಹೊಡಿತೀವಿ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಈಗ ಮೇಡಮ್ ಅವರೇ, ಅವ್ರು ಹೇಳಿರ್ತಕ್ಕಂಥದ್ದೇನು, ಹೊಸ ವರ್ಷ ಆಚರಣೆ ವಿಚಾರಕ್ಕೆ ಸಂಬಂಧಪಟ್ಟರೆ ಯುಗಾದಿ ಅಂತಕ್ಕಂಥದ್ದು ನಮ್ಗೆ ಹೊಸ ವರ್ಷ ಅಂತ ಹೇಳಿದ್ದಾರೆ. ಅದನ್ನ ನೀವು ಒಪ್ಬೇಕಾಗತ್ತೆ, ನಾನು ಒಪ್ಬೇಕಾಗತ್ತೆ, ಎಲ್ಲರೂ ಆಚರಣೆ ಮಾಡ್ತೀವಿ ತಾನೆ. ಹೌದು ಹೌದು ಹೌದು. ಆಚರಣೆ ಮಾಡೋದ್ರಿಂದ ನಾವು ಅದನ್ನ ಹೊಸ ವರ್ಷ ಅಂತ ನಾವು ಕನ್ಸಿಡರೇಷನ್ ಮಾಡಿದ್ಮೇಲೆ ಮತ್ತೆ ಇದನ್ನ ಹೊಸ ವರ್ಷ ಅಂತಕ್ಕಂಥದ್ರಲ್ಲಿ ಅರ್ಥನೇ ಇಲ್ವಲ್ಲ. ಈಗ ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರು ಏನ್ ಹೇಳಿದ್ರು, ಶೋಕಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟದಲ್ಲಿ ನಾವು ಸರ್ಕಾರದಲ್ಲಿ ಮಾತ್ರ ನಾವು ಹೇಳ್ಬೋದು, ಖಾಸಗಿ ಅವ್ರಿಗೆ ಅವ್ರದ್ದು ಖಾಸಗಿ ಅವ್ರು ಬಿಟ್ಟಂತದ್ದು ಅಂತ ಹೇಳಿದ್ರು. ಹೌದು, ಯಾಕಂದ್ರೆ ಖಾಸಗಿ ಅವ್ರದನ್ನ ಇವರು ಕ್ಯಾರಿ ಮಾಡಕ್ ಆಗಲ್ವಲ್ಲ ಸರ್. ಕ್ಯಾರಿ ಮಾಡಕ್ ಆಗಲ್ಲ ಮೇಡಮ್, ಕರೆಕ್ಟ್. ಬಟ್ ಕಾನೂನು ನಡಿನಲ್ಲಿ ಬಂದಾಗ ಈ ದೇಶದ ವ್ಯವಸ್ಥೆಯಲ್ಲಿ ಖಾಸಗಿಯವರು ಕೂಡ ಆಡಳಿತದ ವ್ಯಾಪ್ತಿ ಒಳಗಡೆ ಬರ್ತಾರೆ, ಸರ್ಕಾರಿ ಕಚೇರಿಗಳು ಕೂಡ ಆಡಳಿತ ವ್ಯಾಪ್ತಿ ಒಳಗಡೆ ಬರುತ್ತೆ. ಅದ್ರ ಜೊತೆಗೆ ಆಕ್ಚುಲಿ ಇವರು ಯಾವ ರೀತಿ ಹೇಳ್ಬೇಕಾಗಿತ್ತು ಅಂದ್ರೆ, ಈ ದೇಶ ಕಂಡಂತ ಏನ್ ಆರ್ಥಿಕ ತಜ್ಞ ಅಂತ ನಮ್ಮ ಪ್ರಧಾನಿ ಮನಮೋಹನ್ ಸಿಂಗ್ ಅವ್ರನ್ನ ತಿಳಿಸ್ತಾ ಇದ್ರು, ದಿವಂಗತ ಪ್ರಧಾನಮಂತ್ರಿ ಅವ್ರನ್ನ. ಆ ವಿಷಯಕ್ಕೆ ಸಂಬಂಧಪಟ್ಟದಲ್ಲಿ ಈಗ ಮುಕ್ತ ಮಾರುಕಟ್ಟೆ ವಿಚಾರಕ್ಕೆ ಸಂಬಂಧಪಟ್ಟದಲ್ಲಿ ಇವರೇ ತಾನೇ ಗ್ಲೋಬಲೈಸೇಷನ್ಸ್ ತಂದವರು. ಗ್ಲೋಬಲೈಸೇಷನ್ ತರಲಾಗಿ ಖಾಸಗಿ ಕಂಪನಿಗಳು ಹೊರ ರಾಷ್ಟ್ರಗಳಿಂದ ಬಂದು ಇಲ್ಲಿ ಉದ್ಯಮಗಳು ಸ್ಟಾರ್ಟ್ ಮಾಡ್ದ. ಈ ಉದ್ಯಮಗಳನ್ನ ಸ್ಟಾರ್ಟ್ ಮಾಡಿದ ನಂತರ ಇವ್ರಿಗೆ ಕೆಲಸ ಸಿಕ್ಕಿರೋದು, ಇದು ಬೇಸಿಕ್ ಕಾಮನ್ ಸೆನ್ಸ್ ತಾನೇ ಇವ್ರಿಗೆ, ಪ್ರೈವೇಟ್ನವ್ರಿಗೆ. ಅಂತ ಒಬ್ಬ ಮೇರು ಆರ್ಥಿಕ ತಜ್ಞನಿಗೆ ಇವರು ಶೋಕಾಚರಣೆ ಮಾಡುವಂತ ವಿಚಾರಗಳಿಗೆ ಸಂಬಂಧಪಟ್ಟದಲ್ಲಿ ಸರ್ಕಾರನೂ ಕೂಡ ಏನ್ ಖಾಸಗಿ ಕಂಪನಿಗಳಿಗೆ ನೋಡಿ, ಈ ದೇಶದಲ್ಲಿ ನಾವು ಕಾಂಗ್ರೆಸ್ ಮೀರಿ ಅಂತಕ್ಕಂಥ ವಿಚಾರಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ನೀವೆಲ್ಲ ಶೋಕಾಚರಣೆಗೆ ನೀವೆಲ್ಲರೂ ಕೂಡ ಕಚೇರಿಗಳಲ್ಲೂ ಕೂಡ ಇದನ್ನ ಎಲ್ರಿಗೂ ನೀವು ಆಡಳಿತ ಮಂಡಳಿಯವರು ತಿಳಿಸ್ಬೇಕು ಅಂತ ಹೇಳ್ಬೇಕಾಗಿತ್ತು. ಇವರು ಪತ್ರ ಮುಖೇತ್ರ ತಿಳಿಸ್ಬೇಕಾಗಿತ್ತು. ಯಾಕಂದ್ರೆ ಸರ್ಕಾರ ಅವರದೇ ಅಧೀನದಲ್ಲಿ ಇರೋದ್ರಿಂದ ಕೆಲವೊಂದಿಷ್ಟು ನಿಯಮಗಳನ್ನ ಜಾರಿಗೆ ಮಾಡಿದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ಲೇಬೇಕು ಅಂತ ಹೇಳಿದ್ರೆ ಮಾಡ್ತಾ ಇದ್ರು. ಆದ್ರೆ ಈಗಾಗಲೇ ಕೆಲವು ನಿಮ್ಗೂ ಕೂಡ ಗೊತ್ತು, ಈಗ ರೆಸಾರ್ಟ್ ಗಳಲ್ಲಾಗಿರ್ಬೋದು ಅಥವಾ ಪಬ್ ಬಾರ್ಸ್ ಗಳಲ್ಲಿ ಅಥವಾ ಬೇರೆ ಬೇರೆ ಎಲ್ಲಿ ರೆಸ್ಟೋರೆಂಟ್ಸ್ ಗಳಲ್ಲಿ ಈಗಾಗಲೇ ತಯಾರಿಗಳು ಭರ್ಜರಿಯಾಗಿ ನಡೆದಿದೆ, ಪ್ರೀ ಬುಕಿಂಗ್ಸ್ ಗಳಾಗಿದೆ. ಮೇಡಮ್ ಅವರ, ಇದು ಪ್ರಿಕಾಷನ್ಸ್ ಯಾರಿಗಿರ್ಬೇಕು ಅಂದ್ರೆ, ರಾಜ್ಯನ ಯಾರು ನಡೆಸ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು. ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು. ಉಪಮುಖ್ಯಮಂತ್ರಿಗಳೇ ಆ ದಿನ ಹೇಳಿದಾಗ ಶೋಕಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟದಲ್ಲಿ ಖಾಸಗಿ ಕಂಪನಿಗಳಿಗೆ ನಾವ್ ಯಾವ್ದು ಹೇಳಕ್ಕಾಗಲ್ಲ, ಅದು ನಮ್ಮ ಅಂಡರ್ ಬರುದಿಲ್ಲ ಅನ್ನುವಂತ ವಿಚಾರ ಹೇಳಿದ್ರು. ಬಟ್ ಖಾಸಗಿ ಕಂಪನಿಗಳಿಗೆ ಇವತ್ತೇನು ಖಾಸಗಿ ಕಂಪನಿಗಳು ನಡೆಸ್ತಾ ಇದ್ದಾರೋ ಅವ್ರಿಗೆಲ್ಲ ಪರ್ಮಿಟ್ ಕೊಟ್ಟವ್ರು ಯಾರು? ಈ ದೇಶದ ಮಾಜಿ ಪ್ರಧಾನಿ ದಿವಂಗತ ಮನಮೋಹನ್ ಸಿಂಗ್ ಅವರಲ್ಲ ಮೇಡಮ್ ಅವ್ರೆ. ಹೌದು ಹೌದು. ಈಗ ಮುಕ್ತ ಮಾರುಕಟ್ಟೆ ತಂದು ಕೊಟ್ಟವ್ರು ಯಾರು? ಇವತ್ ನಾವೆಲ್ಲ ಅನ್ನ ತಿಂತಾ ಇದೀವಿ ಅಂತಂದ್ರೆ IT BT ಇರ್ಬೋದು, ಇದರ ಬೇರೆ ಬೇರೆ ಸೆಕ್ಟರ್ಸ್ ಇರ್ಬೋದು, ಯಾರು ಕೊಟ್ಟವ್ರು? ಅವ್ರು ಕೊಟ್ಟಿರ್ಬೇಕಾದ್ರೆ ಅಟ್ಲೀಸ್ಟ್ ಕೃತಜ್ಞತೆ ಯಾರಿಗಿರ್ಬೇಕು? ಹೌದು, ಖಂಡಿತ. ಖಾಸಗಿ ಕಂಪನಿಗಳಿಗೂ ಕೂಡ ಇರ್ಬೇಕು ತಾನೆ. ಹೌದು, ಖಂಡಿತವಾಗ್ಲು. ಅದು ಈ ವಿವೇಚನೆ ಯಾರಿಗ್ ಬಿಟ್ಟಂತದ್ದು ಹೇಳಿ? ವಿವೇಕಯುತವಾಗಿ ಯೋಚನೆ ಮಾಡಿದಾಗ ವಿವೇಚನೆ ಬಿಟ್ಟಂತದ್ದು ಯಾರಿಗೆ ಅಂತಂದ್ರೆ ಖಾಸಗಿ ಕಂಪನಿಗಳನ್ನ ಯಾರು ನಡೆಸ್ತಾ ಇದ್ದಾರೋ, ಇವತ್ತು ಇನ್ಫೋಸಿಸ್ ಇರ್ಬೋದು, ಇದರ
ನಾನು IT ಸೆಕ್ಟರ್ಸ್ ಒಂದೇ ಅಂತ ಹೇಳ್ತಾ ಇಲ್ಲ. ಮುಕ್ತ ಮಾರುಕಟ್ಟೆ ತಂದಿಲ್ಲ ಅಂದ್ರೆ ಇವರೆಲ್ಲಿ ಗ್ಲೋಬಲೈಸೇಷನ್ ಎಫೆಕ್ಟ್ ಆಗಿಲ್ಲ ಅಂದ್ರೆ ಇವರೆಲ್ಲ ಎಲ್ಲಿ ಕಂಪ್ನಿಗಳು ನಡ್ಸೋಕಾಗೋರು, ಇವರೆಲ್ಲ ಎಲ್ಲಿ ವರ್ಕರ್ಸ್ ಆಗೋರು ಮೇಡಮ್ ಅವರೇ? ಹೌದು, ಖಂಡಿತವಾಗ್ಲು. ಯಾಕೆ ಅಂದ್ರೆ ಇಷ್ಟೆಲ್ಲ ಅರ್ಥವ್ಯವಸ್ಥೆಗೆ ಒಂದು ಅರ್ಥವನ್ನ ಕಲ್ಪಿಸ್ಕೊಟ್ಟಂತಹ ಧೀಮಂತ ನಾಯಕ ಅವರು. ಆದ್ರೆ ಇಲ್ಲಿ ನ್ಯೂ ಇಯರ್ ಅನ್ನುವಂತಹ ಆಚರಣೆ ವಿಚಾರಕ್ಕೆ ಶೋಕಾಚರಣೆ ಅಂತ ಹೇಳುವಂತವ್ರು ಇಡೀ ರಾತ್ರಿ ಪೂರ್ತಿ BMTC ಬಸ್ ಓಡಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಪೊಲೀಸ್ ಬಿಗಿ ಭದ್ರತೆ, ಎಲ್ಲೂ ಕೂಡ ಅಹಿತಕರ ಘಟನೆ ಆಗ್ಬಾರ್ದು ಅಂತ ಹೇಳಿ ಓಕೆ, ಪೊಲೀಸ್ ಬಿಗಿ ಭದ್ರತೆ ಒಂದ್ ಕಡೆ, ಆದ್ರೆ ಮದ್ಯಪ್ರಿಯರಿಗೂ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಇದೆಲ್ಲ ಎಲ್ಲೋ ಒಂದ್ ಕಡೆ ಬ್ಯಾಕ್ ಬೋನ್ ಸಪೋರ್ಟ್ ಅಂತ ಅನ್ಸುತ್ತಲ್ವಾ ಸರ್? ಖಂಡಿತವಲ್ಲ ಮೇಡಮ್ ಅವರ, ಬ್ಯಾಕ್ ಬೋನ್ ಸಪೋರ್ಟ್ ಇರೋದಕ್ಕೋಸ್ಕರನೇ ಆಕ್ಚುಲಿ ಇವರು ಈಗ ಸರ್ಕಾರಿ ಕಚೇರಿಗಳಿಗೆ ಮಾತ್ರ ನಾವು ಶೋಕಾಚರಣೆ ಮಾಡ್ತೀವಿ, ಖಾಸಗಿ ಕಂಪ್ನಿಗಳಿಗೆ ಅಪ್ಲೈ ಮಾಡಲ್ಲ ಅಂತ ಹೇಳಿದ್ರು ಅವರು. ಅವ್ರು ತಾನೆ ಅದೇ ಇಶ್ಯೂ ಬೇಸ್ಡ್ ತಾನೆ ಈಗ ಇವರು ಖಾಸಗಿ ಕಂಪ್ನಿ ಅವರೆಲ್ಲ ಖಾಸಗಿ ರೆಸಾರ್ಟ್ಸ್ ಗಳಿರ್ಬೋದು ಅಥವಾ ಬೇರೆ ಬೇರೆ ಇನ್ಯಾವುದೇ ಈ ಹೊಸ ವರ್ಷ ಆಚರಣೆ ಮಾಡ್ತೀನಿ ಅಂತ ಇದಾರೆ ಅವರೆಲ್ಲ ಮಾಡ್ತಾ ಇರೋದು. ಈಗ ಕಾನೂನಿನ ಅಡಿನಲ್ಲಿ ಯಾರು ಬರ್ತಾರೆ ಮೇಡಮ್? ಹೌದು ಹೌದು, ನಾನು ಬರ್ತೀನಿ, ನೀವು ಬರ್ತೀರಿ, ಖಾಸಗಿ ಕಂಪ್ನಿಗಳು ಬರುತ್ತೆ. ಇದನ್ನ ಇವರು ಡಿಪ್ಲೊಮ್ಯಾಟಿಕಲ್ ಆಗಿ ಮತ್ತೆ ಹೇಳ್ಬೇಕಾಗಿತ್ತು. ಏನಂದ್ರೆ ನೋಡಿ, ನಮ್ಮ ಪಕ್ಷದವರೇ ಪ್ರಧಾನಿಯಾಗಿದ್ದಂತವ್ರು, ಈ ದೇಶನ ಆರ್ಥಿಕವಾಗಿ ಮೇಲ್ ಪಂಕ್ತಿಗೆ ಹಾಕೊಟ್ಟವ್ರು ನಮ್ಮ ಪಕ್ಷದವರು. ಇವ್ರ ವಿಚಾರವಾಗಿ ನಾವು ಕೂಡ ನಾವು ಸರ್ಕಾರದ ಒಂದಕ್ಕೋಸ್ಕರನೇ ನಾವು ಇಲ್ಲ, ಖಾಸಗಿ ಕಂಪ್ನಿಯವ್ರಿಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಈ ತರದ ಹೊಸ ಆಚರಣೆ ವಿಚಾರನ ನಾವು ಒಪ್ಪುವಂತದ್ದಲ್ಲ. ಮತ್ತೆ ಅವ್ರುಗಳು ಇವತ್ತೇನು ಖಾಸಗಿ ಕಂಪ್ನಿಗಳು ನಡೆಸ್ತಾರೆ ಅವ್ರಿಗೆಲ್ಲ ಆರ್ಥಿಕವಾಗಿ ಪೂರಕವಾದಂತ ವಾತಾವರಣ ನಿರ್ಮಾಣ ಮಾಡಿಕೊಟ್ಟವ್ರು. ನೀವು ಕೂಡ ಏನ್ ಶೋಕಾಚರಣೆ ಸಂದರ್ಭದಲ್ಲಿ 7 ದಿನನೋ 3 ದಿನನೋ ಏನ್ ಸರ್ಕಾರ ತಿಳಿಸಿತ್ತು ಅದನ್ನ ಅಡಾಪ್ಟೇಷನ್ ಮಾಡ್ಕೋಬೇಕು. ಜೊತೆಗೆ ಯಾವುದೇ ಈ ತರದಾದಂತ ಕಾರ್ಯಕ್ರಮಗಳನ್ನ ಮಾಡಬಾರ್ದು ಅಂತಕ್ಕಂಥದ್ದು ಯಾರಿಗಿರ್ಬೇಕಾಗಿತ್ತು ಅಂದ್ರೆ ಕಾಂಗ್ರೆಸ್ನವ್ರಿಗೆ ಇರ್ಬೇಕಾಗಿತ್ತು. ಅದು ಖಂಡಿತವಲ್ವೇ? ಹೌದು ಹೌದು. ಈಗ ಸದ್ಯಕ್ಕೆ ಬಿಜೆಪಿ ಅವ್ರು ಮತ್ತೆ ವರ್ಷಾಚರಣೆ ಹೇಗ್ ಮಾಡ್ತಾ ಇದ್ದೀರಾ? ಯಾವ ರೀತಿ ಏನೇನ್ ಪ್ಲಾನ್ ಇದೆ ಸರ್? ನಮ್ದೇನಿದೆ ಮೇಡಮ್, ಮೊದ್ಲೇ ಗೊತ್ತಲ್ಲ ನಾವು ಯುಗಾದಿ ಮಾಡುವಂತದ್ದು. ನಾವು ಯುಗಾದಿನೂ ಮಾಡ್ತೀವಿ ಸರ್, ನಾವು ಕೂಡ ಯುಗಾದಿ ಮಾಡೋವ್ರೆ ನಾವುನು. ಈಗ ನೀವು ಯುಗಾದಿ ಮಾಡ್ತಾ ಇದೀರಿ, ನಾವು ಯುಗಾದಿ ಮಾಡ್ತೀವಿ ಅಂತ ಅಂದ್ಮೇಲೆ ಅದರ ಅರ್ಥ ಭಾವನಾತ್ಮಕವಾಗಿ ಈ ದೇಶ ಅಂತಕ್ಕಂಥದ್ದು ಈ ದೇಶದ ವ್ಯಾಪ್ತಿ ಒಳಗಡೆ ಏನ್ ರಾಜ್ಯಗಳು ಬರುತ್ತೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಯುಗಾದಿ ಅಂತಕ್ಕಂಥದ್ದನ್ನ ಹೊಸ ವರ್ಷದ ಆಚರಣೆ ಅಂತಕ್ಕಂಥದ್ದು ಮಾಡುವಂತದ್ದು. ಅಲ್ಲ ಅಲ್ಲ ಸರ್, ಇಲ್ಲಿ ಒಂದು ನೋಡಿ ಗಮನಿಸಿ ಸರ್, ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಕ್ರೈಸ್ತ ಅನ್ನುವಂಥದ್ದು ಒಂದ್ ಕಡೆ ಅಲ್ಲ, ಜಸ್ಟ್ ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು ಸರ್. ಈ ಜಾತಿ ಭೇದ ಭಾವ ಅನ್ನುವಂಥದ್ದು ಈಗಿನ ಜನರೇಷನ್ಗೂ ಹೀಗೂ ಇದು ಮುಂದುವರಿತಾ ಇದೆ ಅನ್ನುವಂಥದಕ್ಕೆ ಎಲ್ಲೋ ಒಂದ್ ಕಡೆ ಇದು ತಾರ್ಕಿಕ ಅಂತ್ಯನೇ ಇಲ್ವೇನೋ ಅನ್ನುವಂಥದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಯಾಕಂದ್ರೆ ಯಾವುದೇ ಜಾತಿ ಮತ ಭೇದ ಭಾವ ಇಲ್ದಲೇನೆ ಎಲ್ಲರೂ ಕೂಡ ನ್ಯೂ ಇಯರ್ ಅಂತ ಅಂದ್ರೆ ಖುಷಿಯಿಂದ ಸೆಲೆಬ್ರೇಟ್, ಸಹಜವಾಗಿ ನಾನು ಕೂಡ ಹೇಳ್ತಾ ಇರೋದು, ಸರ್ವೇ ಸಾಮಾನ್ಯವಾಗಿ ಹೊರಗಡೆ ನಡೀತಾ ಇರುವಂತಹದನ್ನ ಆಚರಣೆ ಮಾಡ್ತಾ ಇದಾರೆ, ಮಾಡ್ಕೊಂಡು ಹೋಗಿದ್ದಾರೆ. ಆ ದಿನ ಅಂತ ಹೇಳಿ ಸೀಮಿತವಾಗಿದೆ, ಜೊತೆಗೆ ಅದನ್ನ ಎಂಜಾಯ್ಮೆಂಟ್ ಅನ್ನುವಂತ ರೀತಿಯಲ್ಲಿ ಈಗ ಚೈನಾದವರು ನ್ಯೂ ಇಯರ್ ಒಂದು ದಿನ ಆಚರಣೆ ಮಾಡ್ತಾರೆ, ಅದನ್ನ ಇವ್ರು ಅಗ್ರಿ ಆಗ್ತಾರಾಗ? ನೀವು ಅಗ್ರಿ ಆಗ್ತೀರಾ? ಅಲ್ಲ, ಜನರಲ್ ಹೇಳೋದು ಯಾಕೆ ಹೇಳಿದೆ ಅಂತಂದ್ರೆ ಅವ್ರದ್ದೊಂದು ವರ್ಷಾಚರಣೆ ಇರುತ್ತೆ. ಯಾಕಂದ್ರೆ ಆ ದೇಶದ ವಿಚಾರಕ್ಕೆ ಸಂಬಂಧಪಟ್ಟದಲ್ಲಿ ಅವರು ವರ್ಷಾಚರಣೆ ಮಾಡ್ತಾರೆ. ಇದು ವಿದೇಶಿ ಪರಿಕಲ್ಪನೆಯಲ್ಲಿ ಬಂದಿರ್ತಕ್ಕಂಥ ತಾನೆ. ನೀವು ಫಸ್ಟ್ ಮೂಲ ಅರ್ಥ ಎಲ್ಲಿಗೆ ಹೋಗ್ಬೇಕು ಅಂತಂದ್ರೆ ನೀವ್ ಹೇಳ್ದಾಗೆ ಅದು ಒಪ್ಕೊಂಡೆ. ಇವತ್ತು ಎಲ್ರು ಮಾಡುವಂತದ್ದು ವಿಚಾರ ಅನ್ನೋದಕ್ಕೆ ನೀವ್ ಹೇಳ್ತಾ ಇದ್ರಿ. ಮೂಲ ಪರಿಕಲ್ಪನೆ ಬಂದಾಗ ದೇಶದ ಎಲ್ಲಾ ವಿಚಾರಗಳಲ್ಲೂ ಸಂಬಂಧಪಟ್ಟಾಗ ಅದರದೇ ಆದಂತ ದೇಶದಲ್ಲಿ ಕೆಲವೊಂದು ಸಾಂಸ್ಕೃತಿಕವಾಗಿ ಇದ್ದೇ ಇರುತ್ತಲ್ವಾ. ಈ ಸಾಂಸ್ಕೃತಿಕವಾದಂತ ವಿಚಾರಧಾರೆಗಳನ್ನ ಹೇಳ್ತಕ್ಕಂಥದ್ದೇ ತಪ್ಪು. ನಾನ್ ಸಾಂಸ್ಕೃತಿಕ ವಿಚಾರಧಾರೆಗಳನ್ನ ಎಲ್ಲೂ ಕೂಡ ನಮ್ದನ್ನ ಬಿಟ್ಕೊಡಿ ಬಿಟ್ ಹೋಗಿ ಅಂತ ನಾವು ಎಲ್ಲೂ ಹೇಳ್ತಾ ಇಲ್ಲ. ಬಟ್ ಆದ್ರೆ ಈಗ ಎಲ್ರು ಇದಕ್ಕೆ ಒಂಥರ ಲೈಫ್ ನ ಹೆಂಗ ಆಗೋಗ್ಬಿಟ್ಟಿದೆ ಅಂತಂದ್ರೆ ಸರ್, ಅಡ್ಜಸ್ಟಬಲ್, ಕಂಫರ್ಟಬಲ್ ಜೊತೆಗೆ ಕಾಂಪ್ರಮೈಸ್ ಅನ್ನುವಂತಹದನ್ನ ಅಳವಡಿಸ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇರುವಂತಹ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ರಾಜಕೀಯ ಅನ್ನುವಂಥದ್ದು ಏನಿದೆ ನೋಡಿ, ಅದನ್ನ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಯಾರು ಹೇಗೆ ಯಾವ ರೀತಿ ಬೇಕಾದ್ರೂ ಚೇಂಜಸ್ ಅನ್ನ ಮಾಡ್ಕೊಂಡು ಹೋಗ್ತಾರೆ. ಯಾರು ಏನ್ ಮಾಡಿದ್ರು ಅದು ಏನು ಆಗೋದಿಲ್ಲ ಅನ್ನುವಂಥದಕ್ಕೆ ಇದು ನಿದರ್ಶನ ಅಂತ ನಾನು ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಮೇಡಮ್ ಅವ್ರೆ, ನೀವು ಹೇಳ್ತೀರ ಬೌದ್ಧಿಕವಾಗಿ ಮನುಷ್ಯ ದಿವಾಳಿತನಗೊಂಡಾಗ ಮಾನಸಿಕವಾಗಿ ಅವನು ಒಂದು ಸರಿಯಾದ ಪರಿಕಲ್ಪನೆಯಲ್ಲಿ ಚಿಂತನೆ ಮಾಡಿಲ್ಲ ಅಂದಾಗ ಇದೆಲ್ಲ ಹಾಗೆ ಆಗುತ್ತೆ. ಅದಕ್ಕೆ ಸಾಥ್ ಕೊಡುವಂತವ್ರು ಯಾರಿರ್ತಾರೆ? ಸರ್ಕಾರಗಳಿರ್ತಾರೆ. ಆ ಸರ್ಕಾರಗಳು ನಡೆಸುವಂತ ವ್ಯಕ್ತಿಗಳ ಆಲೋಚನೆಗಳು ಬೇರೆ ಇರಬೇಕು. ಏನಕ್ಕೆ ಅಂತಂದ್ರೆ ಈಗ ಪರ್ಟಿಕ್ಯುಲರ್ ಆಗಿ ಇಶ್ಯೂ ಬಂದಿರತಕ್ಕಂಥದ್ದು ನಮ್ಮ ಏನ್ ಪ್ರಮೋದ್ ಮುತಾಲಿಕ್ ಅವರು ತಾವ್ ಹೇಳ್ದಾಗೆ ಈ ವರ್ಷಾಚರಣೆಯನ್ನ ಮಾಡ್ತಕ್ಕಂಥದ್ದು ನಮ್ಮ
ಒಂದು ರಾಷ್ಟ್ರ ಪರಿಕಲ್ಪನೆ ನಡಿನಲ್ಲಿ ಅಲ್ಲ ಅಂತ ಹೇಳಿದ್ದಾರೆ. ಅದನ್ನ ನೀವು ಒಪ್ತೀರಿ, ನಾನು ಒಪ್ತೀನಿ. ಮತ್ತೆ ಈಗ ಯುಗಾದಿ ಹಬ್ಬನ ನಮ್ಮ ಸರ್ಕಾರದಲ್ಲಿ ಯಾರು ಮಂತ್ರಿವರ್ಯರು ಇದ್ದಾರೆ ಅಥವಾ ಮುಖ್ಯಮಂತ್ರಿಗಳಿದ್ದಾರೆ, ಅವ್ರು ಆಚರಣೆ ಮಾಡೋದಿಲ್ವಾ, ಶುಭ ಕೋರೋದಿಲ್ವಾ, ಹೊಸ ವರ್ಷದ ಶುಭಾಶಯಗಳು ಅಂತ ತಿಳಿಸ್ತಾರೆ. ಏನಂತ ತಿಳಿಸ್ತಾರೆ? ಹಬ್ಬದ ಶುಭಾಶಯಗಳು ಹೇಳ್ತಾರೆ, ಹೊಸ ಸಂವತ್ಸರದ ಶುಭಾಶಯಗಳು ಹೇಳ್ತಾರೆ. ಹೊಸ ಸಂವತ್ಸರ ಅಂತ ಅಂದ್ರೆ ದಟ್ ಮೀನ್ಸ್ ಅಲ್ಲಿ ಅರ್ಥ. ಈಗ ನಾನು ನೀವು ಹೇಳ್ದಂಗೆ ಪಾಶ್ಚಿಮಾತ್ಯ ಶುಭಾಶಯಗಳು ಹೊಸ ವರ್ಷ ಅಂತ ಹೇಳಿರ್ತಾರೆ ಅಂತ ಹೇಳಿದೆ. ದಟ್ ಮೀನ್ಸ್ ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಮನಸ್ಸಿನಲ್ಲಿ ಅದೇ ಇರ್ತಕ್ಕಂಥದ್ದು. ಬಟ್ ನೀವ್ ಹೇಳ್ದಲ್ಲ, ರಾಜಕೀಯವಾಗಿ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಏನ್ ಒಂದು ನಡೆಸುವಂತ ಸಂದರ್ಭದಲ್ಲಿ ಈ ರೀತಿ ಅವರು ಅನುವು ಮಾಡ್ಕೊಡ್ತಾರೆ. ಇದು ಕರೆಕ್ಟ್ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ನಮ್ಮ ಬೇರೆ ಇವ್ರುಗಳು ಇಲ್ಲಪ್ಪ ಇದು ತಪ್ಪಿದೆ ಅಂತ ಅನ್ನೋದಾದ್ರೆ ಅದಕ್ಕೆ ಸರಿಯಾದಂತ ಒಂದು ಸ್ಟೇಟ್ಮೆಂಟ್ ಕೊಡ್ಲೇಬೇಕಾಗತ್ತೆ ಅವರು. ಹೌದು 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 ಹೌದಾನೆ? ಹೌದು ಹೌದು ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು. ಆಮೇಲೆ ನಮ್ ದೇಶದ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ಬೇರೆ ಬೇರೆ ಆಲೋಚನೆಗಳು, ಇದು ಋಷಿಮುನಿ ಕಲ್ಪನೆ ಅಂತಕ್ಕಂಥದ್ದಕ್ಕೂ ನಾನು ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಈ ದೇಶ ನಡೆದು ಬಂದಿರುವಂತ ಹಾದಿನೇ ಬೇರೆ ಇದೆಲ್ಲ ಮೇಡಮ್ ಅವ್ರೆ. ಈಗ ಚೀನಾ ಚಾಟ್ ನಾವು ಕಂಪೇರ್ ಮಾಡ್ಕೊಂಡ್ರೆ ಚೀನಾದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಇಲ್ಲ. ಅಮೆರಿಕದಲ್ಲಿ ಇರ್ತಕ್ಕಂಥದ್ದೇ ಬೇರೆ ವ್ಯವಸ್ಥೆ, ವೆಸ್ಟರ್ನ್ ಕಂಟ್ರೀಸ್ ನಲ್ಲಿ ಇರ್ತಕ್ಕಂಥದ್ದೇ ಬೇರೆ ಕಲ್ಚರು. ಇದನ್ನ ಅಡಾಪ್ಟೇಷನ್ ಮಾಡ್ಕೋತೀವಿ ಅಂತಂದ್ರೆ ಅದು ಅವ್ರವ್ರ ವೈಯಕ್ತಿಕವಾಗಿ ನಾವು ಯಾರು ನಡೆಸ್ತಾ ಇರೋರು, ಮುನ್ನಡೆ ನಡೆಸ್ತಾ ಇರೋರು ಅಂದ್ರೆ ಸರ್ಕಾರನೇ ಹೊಣೆ ಇದಕ್ಕೆ, ಬೇರೆ ಯಾರು ಅಲ್ಲ. ಸಾಮಾನ್ಯ ಜನಗಳೇನು ನಮ್ಗೆ ಕೊಡ್ಲೇಬೇಕು ಅಂತ ಏನಾರ ಕೇಳ್ತಾ ಇದಾರ? ಮಾಡ್ಲೇಬೇಕು, ವರ್ಷಾಚರಣೆ ನೀವು ಇದ್ ಮಾಡ್ಲಿಲ್ಲ ಅಂದ್ರೆ ನಾವು ಡಮ್ ಅನ್ಸ್ಬಿಡ್ತೀವಿ ಅಂತ ಏನಾರ ಹೇಳ್ತಾ ಇದಾರ ಮೇಡಮ್ ಅವ್ರೆ? ಇಲ್ಲ ಇಲ್ಲ, ಖಂಡಿತವಾಗ್ಲೂ. ಮತ್ತೆ ಅದೇನ ಯಾವತ್ತೂ ಮಾಡ್ಬೇಕು ಪಾರ್ಟಿ ಇವತ್ತೇ ಮಾಡ್ಬೇಕು ಅನ್ನೋಂಥದ್ದು ಏನಿದೆ? ಅದು ಆಲೋಚನೆ ಹೊಸ ವರ್ಷ ಆಚರಣೆ ಮಾಡುವಂತ ವಿಚಾರ ಬಂದಾಗ ನಮ್ಗೆ ಯುಗಾದಿ ಸಂವತ್ಸರ ಅಂತ ನಾವು ಹೇಳ್ತೀವಿ, ನೀವು ಹೇಳ್ತೀರಿ, ಎಲ್ಲರೂ ಹೇಳ್ತಾರೆ. ಆ ದಿಸೆನಲ್ಲಿ ಯೋಚನೆ ಮಾಡುವಂತದ್ದು ನಮ್ಮ ಒಂದು ಮೂಲ ಪರಿಕಲ್ಪನೆ ಆಗ್ಬೇಕು ಅಂತಕ್ಕಂಥದ್ದನ್ನ ನಾನ್ ಭಾವಿಸಿದೀನಿ. ಇದ್ರ ಮೇಲೆ ನೀವೇನ್ ಬೇಕಾದ್ರೆ ಏನಾದ್ರು ಕೇಳಿ ನಾನು ಹೇಳ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು ಪ್ರಸಾದ್ ಅವರೇ, ಮೈರಾ ಟಿವಿಟಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ. ಒಟ್ಟಿನಲ್ಲಿ ಈಗಾಗಲೇ ಹೊಸ ವರ್ಷಾಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮೋದ್ ಮುತಾಲಿಕ್ ಅವರು ಕೊಟ್ಟಂತಹ ಹೇಳಿಕೆ ವಿಚಾರ ಏನಿದೆ, ಈಗ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಕೂಡ ಮಾಡ್ತಾ ಇರುವಂತಹದ್ದು. ಮತ್ತೊಂದೆಡೆ ಈಗ ರಾಜಧಾನಿಯಲ್ಲಿ ಎಲ್ಲೆಡೆಯೂ ಕೂಡ ಎಲ್ಲೂ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಹೆಚ್ಚುವರಿ ನಿಗಾವನ್ನ ಕೂಡ ವಹಿಸೋದಕ್ಕೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸಿಸಿ ಕ್ಯಾಮ್ರಾ ಕಣ್ಗಾವಲಲ್ಲೂ ಕೂಡ ಎಲ್ಲೂ ಕೂಡ ಅದರಲ್ಲೂ ಮಹಿಳೆಯರಾಗಿರ್ಬೋದು, ಹೆಣ್ಣು ಮಕ್ಕಳ ಮೇಲೆ ಯಾವುದೇ ರೀತಿ ಸಮಸ್ಯೆಗಳಾಗದಂತೆಯೂ ಕೂಡ ಹೆಚ್ಚಿನ ನಿಗಾವನ್ನ ವಹಿಸುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ತಯಾರಿಗಳನ್ನು ಮಾಡ್ಕೊಂಡಿರುವಂತಹದ್ದು. ಇನ್ನು ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಈ ಕುರಿತಂತೆ ಮಾತನಾಡಿದ್ದಾರೆ. ಏನು ಹೇಳಿದ್ರು, ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದೆ ನೋಡೋಣ ಬನ್ನಿ. ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಕೂತ್ಕೊಂಡು ನಾವೆಲ್ಲ ಕ್ಯಾಮ್ರಾಗಳನ್ನ ಒಳಗಡೆಯಿಂದ ವ್ಯೂ ಮಾಡಿ ಎಲ್ಲಿ ಏನು ಆಗ್ತಾ ಇದೆ ಅಂತ ಆಕ್ಟಿವಿಟಿನ ಮಾನಿಟರ್ ಮಾಡಬಹುದು. ಅದ್ರ ಜೊತೆಯಲ್ಲಿ ನಾವು ಸ್ಟ್ರೀಟ್ ಲೈಟ್ಸ್ ಇನ್ನು ನಮಗೆ ಲೈಟ್ಸ್ ಕಡಿಮೆ ಕಂಡು ಬಂದಿದೆ ಅಂದ್ಕೊಂಡು ಫ್ಲಡ್ ಲೈಟ್ಸ್ ಹಾಕ್ಸ್ತಾ ಇದ್ದೀವಿ. ಅದು ಮಂಡೆಯಿಂದ ಅದು ವರ್ಕ್ ಸ್ಟಾರ್ಟ್ ಆಗಿದೆ, ಕೇಪಿಂಗ್ ಎಲ್ಲ ಆಗಿದೆ. ಮತ್ತು ಹೋದ ಸತಿ 7 ಇತ್ತು ನಮ್ಮ ಸೇಫ್ಟಿ ಐಲ್ಯಾಂಡ್ಸ್ ಇನ್ಕ್ರೀಸ್ ಮಾಡಿ 15 ಮಟ್ಟಿಗೆ ಸೇಫ್ಟಿ ಐಲ್ಯಾಂಡ್ಸ್ ಮಾಡ್ಕೊಂಡಿದ್ದೀವಿ. ಮತ್ತು ವಾಚ್ ಟವರ್ಸ್ 15 ಮಾಡಿದ್ದೀವಿ. ಲಾಸ್ಟ್ ಟೈಮ್ 7 ಇತ್ತು, ಎಕ್ಸ್ಟ್ರಾ ಮಾಡಿದ್ದೀವಿ. ಒಂದು 10 ಬೆಡ್ಸ್ನ ಸೆಂಟ್ ಜಾನ್ಸ್ ಹಾಸ್ಪಿಟಲ್ನಲ್ಲಿ ರಿಸರ್ವ್ ಮಾಡಿ ಇಟ್ಟಿದ್ದೀವಿ. ಮತ್ತು 3 ಆ್ಯಂಬುಲೆನ್ಸ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಹಾಗೆ ಕಂಟ್ರೋಲ್ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಕೂತ್ಕೊಂಡು ನಾವೆಲ್ಲ ಕ್ಯಾಮ್ರಾಗಳನ್ನ ಒಳಗಡೆಯಿಂದ ವ್ಯೂ ಮಾಡಿ ಎಲ್ಲಿ ಏನು ಆಗ್ತಾ ಇದೆ ಅಂತ ಆಕ್ಟಿವಿಟಿನ ಮಾನಿಟರ್ ಮಾಡಬಹುದು. ಅದ್ರ ಜೊತೆಯಲ್ಲಿ ನಾವು ಸ್ಟ್ರೀಟ್ ಲೈಟ್ಸ್ ಇನ್ನು ನಮಗೆ ಲೈಟ್ಸ್ ಕಡಿಮೆ ಕಂಡು ಬಂದಿದೆ ಅಂದ್ಕೊಂಡು ಫ್ಲಡ್ ಲೈಟ್ಸ್ ಹಾಕ್ಸ್ತಾ ಇದ್ದೀವಿ. ಅದು ಮಂಡೆಯಿಂದ ಅದು ವರ್ಕ್ ಸ್ಟಾರ್ಟ್ ಆಗಿದೆ, ಕೇಪಿಂಗ್ ಎಲ್ಲ ಆಗಿದೆ. ಮತ್ತು ಹೋದ ಸತಿ 7 ಇತ್ತು ನಮ್ಮ ಸೇಫ್ಟಿ ಐಲ್ಯಾಂಡ್ಸ್ ಇನ್ಕ್ರೀಸ್ ಮಾಡಿ 15 ಮಟ್ಟಿಗೆ ಸೇಫ್ಟಿ ಐಲ್ಯಾಂಡ್ಸ್ ಮಾಡ್ಕೊಂಡಿದ್ದೀವಿ. ಮತ್ತು ವಾಚ್ ಟವರ್ಸ್ 15 ಮಾಡಿದ್ದೀವಿ. ಲಾಸ್ಟ್ ಟೈಮ್ 7 ಇತ್ತು, ಎಕ್ಸ್ಟ್ರಾ ಮಾಡಿದ್ದೀವಿ. ಒಂದು 10 ಬೆಡ್ಸ್ನ ಸೆಂಟ್ ಜಾನ್ಸ್ ಹಾಸ್ಪಿಟಲ್ನಲ್ಲಿ ರಿಸರ್ವ್ ಮಾಡಿ ಇಟ್ಟಿದ್ದೀವಿ. ಮತ್ತು 3 ಆ್ಯಂಬುಲೆನ್ಸ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಹಾಗೆ ಇನ್ನು ಪೊಲೀಸ್ ಅಧಿಕಾರಿಗಳು ಕೂಡ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಎಲ್ಲೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಎಲ್ಲಾ ರೀತಿಯಲ್ಲೂ ಕೂಡ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಅದರ ಜೊತೆಗೆ ಇನ್ನು ಬ್ರಿಗೇಡ್ ರೋಡ್, MG ರೋಡ್ ಸೇರಿದಂತೆ ಪಬ್, ಬಾರ್, ರೆಸ್ಟೋರೆಂಟ್ಸ್ಗಳಲ್ಲೂ ಕೂಡ ಹೆಚ್ಚಿನ ನಿಗಾವನ್ನ ವಹಿಸಲಾಗಿರುವಂತಹದ್ದು. ಯಾಕಂತಂದ್ರೆ ಎಲ್ಲಿ ಯಾವ ರೀತಿ ಏನೆಲ್ಲ ಘಟನೆಗಳಾಗಿದೆ, ಅಕಸ್ಮಾತ್ ಏನು ಸಮಸ್ಯೆಗಳಾಗಿದೆ ಅನ್ನುವಂಥದ್ದನ್ನ ಆಧಾರಕ್ಕೆ ಅನುಗುಣವಾಗಿ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ. ಯಾಕಂದ್ರೆ ಪಾನಮತ್ತರಾಗಿ ಸಾಕಷ್ಟು ಗಲಾಟೆ ಗದ್ದಲಗಳ
ಘಟನೆಗಳನ್ನ ಕೂಡ ಮಾಡುವಂತಹದ್ದನ್ನ ನಾವು ಗಮನಿಸಿರುವಂತಹದ್ದು. ಹಾಗಾಗಿ ಪಾನಮತ್ತರಾಗಿ ಓಡಾಡುವಂತಹವರ ವಿರುದ್ಧ ಆಗಿರ್ಬೋದು ಅಥವಾ ಗಾಡಿಯನ್ನ ಚಲಾಯಿಸುವಂತಹವರ ವಿರುದ್ಧ ಆಗಿರ್ಬೋದು ಸರಿಯಾದ ಕಠಿಣ ಕಾನೂನು ಕ್ರಮವನ್ನ ಸಹ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂತಹದ್ದನ್ನು ಸಹ ತಿಳಿಸಿರುವಂತಹದ್ದು. ಈ ಕುರಿತಂತೆ ಈಗಾಗಲೇನು ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರೆಸ್ ಮೀಟ್ ಅನ್ನ ಸಹ ಮಾಡಿದ್ರು. ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಿರುವಂತಹ ವಿಚಾರ ಆಗಿರ್ಬೋದು ಅಥವಾ CCTV ಕಣ್ಗಾವಲಲ್ಲಿ ಯಾವ ರೀತಿ ನಾವು ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದೀವಿ, ಎಲ್ಲೆಲ್ಲಿ CCTVಗಳು ಕರ್ತವ್ಯವನ್ನ ನಿರ್ವಹಿಸ್ತಾ ಅಲ್ವೋ ಅಲ್ಲೆಲ್ಲ ಕೂಡ ನಾವು ಗಮನ ಹರಿಸಿ ಎಲ್ಲಾ ಕಡೆ ಅಚ್ಚುಕಟ್ಟಾಗಿ ಯಾವುದೇ ರೀತಿ ಸಮಸ್ಯೆಗಳು ಆಗದಂತೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಎಚ್ಚರಿಕೆಯನ್ನ ಕೊಟ್ಟಿರೋದ್ರ ಬಗ್ಗೆ ಕೂಡ ತಿಳಿಸಿದ್ದಾರೆ. ಮತ್ತೊಂದು ಕಡೆ ಇಲ್ಲೊಂದು ಕಡೆ ಪ್ರಮೋದ್ ಮುತಾಲಿಕ್ ಅವರು ಕೊಟ್ಟಿರುವಂತಹ ಹೇಳಿಕೆ ಏನಿದೆ, ಕೇಕನ್ನು ಕಟ್ ಮಾಡಿ ಹೊಸ ವಸಂತ ಆಗಮನವನ್ನ ಬರಮಾಡಿಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು. ನಮ್ಮ ದೇಶವನ್ನ ಬ್ರಿಟಿಷರು ಆಳಿದಿದ್ರೆ ನಮಗೆ ಜನವರಿ 1 ಅಥವಾ 1 ಸಹಜ ದಿನ ಆಗಿರ್ತಾ ಇತ್ತು. ಚೈನಾ ದೇಶದವರಿಗೆ ಇದ್ದಂತೆ ಇಲ್ಲಿ ನಾವು ಆಚರಣೆಯನ್ನ ಮಾಡ್ತಾ ಇರುವಂತಹದ್ದು ಅದು ತಪ್ಪು. ಜೊತೆಗೆ ಈಗ ಅದ್ರ ಜೊತೆಗೆ ಪ್ರಮುಖವಾಗಿ ಶೋಕಾಚರಣೆ ಆಗ್ತಾ ಇದೆ. ಈ ಶೋಕಾಚರಣೆ ಸಂದರ್ಭದಲ್ಲಿ ನಾವು ಹೊಸ ವರ್ಷವನ್ನ ಆಚರಣೆ ಮಾಡುವಂತಹದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಪ್ರಮೋದ್ ಮುತಾಲಿಕ್ ಅವರು ಸಹ ಮಾಡಿರುವಂತಹದ್ದು. ಇನ್ನು ಕೆಲವೊಂದಿಷ್ಟು ವಿಪಕ್ಷದ ನಾಯಕರು ಸರ್ಕಾರದ ವಿರುದ್ಧ ಬೊಟ್ಟನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಯಾರು ಏನೇ ಹೇಳಲಿ, ಜೊತೆಗೆ ಅವರವರಿಗೆ ವೈಯಕ್ತಿಕವಾದಂತಹದ್ದು ಆಚರಣೆ ಮಾಡ್ಕೊಳ್ಳುವಂತಹದ್ದು ಬಿಡುವಂತಹದ್ದು. ಆದರೆ ಸರ್ಕಾರಿ ಕಚೇರಿಗಳಲ್ಲಾಗಿರ್ಬೋದು, ಸರ್ಕಾರದ ವತಿಯಿಂದ ಆಗಿರ್ಬೋದು ಈ ವರ್ಷಾಚರಣೆ ಮಾಡೋದಿಲ್ಲ, ಈ ಬಾರಿ ಶೋಕಾಚರಣೆಯನ್ನು ಆಚರಣೆ ಮಾಡ್ತಾ ಇದೀವಿ ಅನ್ನುವಂತಹದ್ರ ಕುರಿತಾಗಿ ಡಿಕ್ಲೇರ್ ಅನ್ನ ಕೂಡ ಮಾಡಿದ್ದಾರೆ. ಇದು ಈ ದಿನದ ಪ್ರಚಲಿತ. ಮತ್ತಷ್ಟು ವಿಷಯ, ವಿಚಾರ, ವಿಮರ್ಶೆ, ವಿಶ್ಲೇಷಣೆಗಾಗಿ ಮುಂದಿನ ಪ್ರಚಲಿತ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ನಮಸ್ಕಾರ.